ಈ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗದಪ್ಪ ತಂದೆ. ಆದದೇ ಲೋಕದಿಂದ ನಮ್ಮನ್ನು ಒಂದು ಚಿಕ್ಕ ಗುಂಪಾಗಿ ಕೂಡಿಸಿ ತಂದೆ, ಈ ಪ್ರತಿದಿನ ತಂದೆ ನಿಮ್ಮ ದಾಸರ ಮುಖಾಂತರವಾಗಿ ಸತ್ಯವಾಕ್ಯವನ್ನು ಕೊಡ್ತಿದ್ದಕ್ಕಾಗಿ ಧನ್ಯವಾದ ತಂದೆ. ತಂದೆ, ಇವತ್ತು ಸಹ ತಂದೆ ನಿನ್ನ ವಾಕ್ಯವನ್ನು ಕೇಳುವಾಗೆ ಕೃಪೆ ಎಲ್ಲರಿಗೂ ಕೊಟ್ಟಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ತಂದೆ, ಇನ್ನು ಯಾವ ಸೋದರ ಬಂದಿಲ್ಲ ತಂದೆ, ಅವ್ರಿಗೆ ಸಹ ತಂದೆ ತಕ್ಕ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವ ಹಾಗೆ ತಂದೆ ಸಹಾಯ ಮಾಡು ತಂದೆ. ತಂದೆ, ನಿನ್ನ ವಾಕ್ಯವನ್ನು ತಿಳಿಸುವಂಥ ಸೋದರಿಗೋಸ್ಕರ ಸಹ ಬಿಡ್ಕೊಂಡಿನ ತಂದೆ, ನಿಮ್ಮ ಪವಿತ್ರಾತ್ಮನ ಸಹಾಯದಿಂದ ನಮ್ಮೆಲ್ಲರಿಗೆ ನಿನ್ನ ವಾಕ್ಯವನ್ನು ತಿಳಿಸುವ ಹಾಗೆ ತಂದೆ ಅವ್ರಿಗೆ ಸಹ ತಂದೆ ಸಹಾಯ ಮಾಡು ತಂದೆ. ತಂದೆ, ಆ ವಾಕ್ಯವನ್ನು ಎಲ್ಲರೂ ಕೇಳಿ ತಂದೆ ಆ ವಾಕ್ಯದ ಪ್ರಕಾರ ನಡೆದು ತಂದೆ ನಿಮಗೆ ಮೆಚ್ಚುಗೆಯಾಗಿ ಈ ಲೋಕದಲ್ಲಿ ನಾವು ಜೀವಿಸಿ ನಮ್ಮ ಓಟ ನಾವು ಓಡಿ ಮುಗಿಸುವ ಹಾಗೆ ತಂದೆ ನಮ್ಮೆಲ್ಲರಿಗೆ ತಂದೆ ನಿಮ್ಮ ಸಹಾಯ ನಿಮ್ಮ ಕೃಪೆ ಕೊಡಪ್ಪ ತಂದೆ. ತಂದೆ, ಆದಿಯಿಂದ ಅಂತ್ಯದವರೆಗೆ ಈ ಕೂಟದಲ್ಲಿ ನಿಮ್ಮ ಪ್ರಸನ್ನತೆ ಇದ್ದು ಈ ಕೂಟವನ್ನು ಸಹ ತಂದೆ ನಡೆಸಿಕೊಡು. ಇದುವರೆಗೆ ನನ್ನ ಪ್ರಾರ್ಥನೆ ಕೇಳಬೇಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇನೆ ತಂದೆ, ಆಮೇನ್. ಮೊದಲು ತಂದೆಯ ದೇವರಿಗೂ ಅವ್ರ ಮಗನಾದ ಕ್ರಿಸ್ತನ ಕೂಡ ಈ ಒಂದು ವೇಳೆಯಲ್ಲಿ ಕೃತಜ್ಞತೆ ಹೇಳಿಕೊಳ್ಳೋಣ. ಸಹೋದರ ಸಹೋದರರೇ, ಇವತ್ತು ನಾವು ಪಾಠಕ್ಕಾಗಿ ಆರಿಸಿಕೊಂಡಿರುವ ಒಂದು ವೇದ ಭಾಗ ಯಾವುದಂತ ಹೇಳಿದ್ರೆ ಪ್ರಕಟಣೆಯಿಂದ ಇವತ್ತು ಕೆಲವು ಸಬ್ಜೆಕ್ಟ್ ಅನ್ನು ಒಂದು ಚಿಕ್ಕ ವಿಷಯವನ್ನು ನಾವು ತಿಳ್ಕೊಳ್ಳೋದಕ್ಕೆ ಇವತ್ತು ಪ್ರಯತ್ನ ಪಡೋಣ ರೀ. ಅದು ಒಂದು ಸ್ಟಡಿ ಏನಂತ ಹೇಳಿದ್ರೆ, ನಾವು ಒಂದು ಅಂತಿಮ ಕಾಲದಲ್ಲಿ ಇರ್ತೀವಿ. ಇವಾಗ ಎಲ್ಲಿದ್ದೀವಿ ಅಂತ ಕೇಳಿದ್ರೆ ಎಲ್ಲಾ ನೆರವೇರುವ ಸಮಯ ಕಾಲದಲ್ಲಿ ನಾವು ಇದೀವಿ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಹೌದು ಸಹೋದರ ಸಹೋದರಿ, ಆಗಿರುವಾಗ ನಾವು ಇವತ್ತು ನೋಡ್ಬೇಕಾಗಿರುವ ಒಂದು ಪಾಠ ಯಾವ್ದಪ್ಪ ಅಂತ ಹೇಳಿದ್ರೆ ಬಹಳ ಅದು ಆ ಪಾಠದ ಒಂದು ಮುಖ್ಯವಾಗಿ ಹೇಳುವ ಒಂದು ಅದಕ್ಕೆ ಸಬ್ಜೆಕ್ಟ್ ಹೇಳೋಕ್ ಮುಂಚೆ ಕೆಲವು ವಾಕ್ಯಗಳು ಓದ್ಬಿಡೋಣ. ಪ್ರಕಟಣೆದಿಂದ 1ನೇ ಅಧ್ಯಾಯ 3ನೇ ವಾಕ್ಯ ಓದೋಣ. ಸಿಸ್ಟರ್ ಯಾರಾದ್ರೂ ಓದ್ರಿ. ಪ್ರಕಟಣೆ 1ನೇ ಅಧ್ಯಾಯ 3ನೇ ವಾಕ್ಯ. ಈ ಪ್ರವಾದನ ವಾಕ್ಯಗಳನ್ನು ಓದುವವನು ಕೇಳುವಂತವರು, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಗೊಂಡು ನಡೆಯುವಂತವರು ಧನ್ಯರು, ಅವು ನೆರವೇರುವ ಸಮಯವು ಸಮೀಪವಾಗಿದೆ. ಸಾಕು ಅಂತ ಹೇಳಿದ್ರೆ ಸದಸ್ಯರೇ, ಈ ಒಂದು ಪ್ರಕಟಣೆ ಯಾವಾಗೂ ಒಬ್ಬನ ಅದನ್ನ ಓದಕ್ಕೆ ಶುರು ಮಾಡ್ತಾನೋ, ಆ ವಾಕ್ಯವನ್ನು ಕೇಳಕ್ಕೆ ಶುರು ಮಾಡ್ತಾನೋ, ಅಥವಾ ಅದನ್ನ ಅರ್ಥ ಮಾಡಿಕೊಂಡು ಕೈಕೊಂಡು ನಡೆಯೋದಕ್ಕೆ ಅದನ್ನ ಯಾರು ಅದನ್ನ ಎಲ್ಲ ಮಾಡಕ್ಕೆ ಶುರು ಆಗ್ತದೋ ಆವಾಗ ವಾಕ್ಯ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಪ್ರಕಟಣೆಯಲ್ಲಿ ಕಾಲವು ಸಮಯವಾಗಿ ಎಲ್ಲವೂ ಅಂತಿಮವಾಗಿ ಎಲ್ಲ ನೆರವೇರುವ ಒಂದು ಸಮಯ ಬಂತು ಅಂತ ಹೇಳ್ತೀವಿ. ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ಇದು ಯಾವಾಗ ಬಂದು ಈ ಪ್ರಕಟಣೆ ನಮಗೆಲ್ಲ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ಜ್ಞಾನವಂತೂ ನಮಗೆ ಒಂದು ಹೆಚ್ಚಾಗಿ ಜ್ಞಾನ ಈ ಸಭೆ ಒಳಗೆ 7ನೇ ಸಭೆಯಲ್ಲಿ ಹೆಚ್ಚಾಗಿ ಜ್ಞಾನ ಯಾರಿಗೆ ಯಾವಾಗ ಸಭೆಗೆ ಸಿಗ್ತದೋ ನೋಡ್ರಿ, ಈ ಪ್ರಕಟಣೆ ಪೂರ್ತಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಗೆಲ್ಲ ಗೊತ್ತಿದೆ ರೀ. ಪ್ರಕಟಣೆ ಏನಂತ ನಮ್ಗೆಲ್ಲ ಈಗ ಗೊತ್ತಿದೆ. ಎಲ್ಲರೂ ಓದಕ್ಕೆ ಶುರು ಮಾಡ್ಬಿಟ್ರು, ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಅದನ್ನ ಶುರು ಮಾಡ್ಬಿಟ್ರು. ಅದ ಪ್ರಕಾರ ಅದು ಮಾತ್ರ ಇಲ್ಲ ನೋಡ್ರಿ, ಇವತ್ತು ನಾವು ಪ್ರಕಟಣೆಯನ್ನ ಮಾತಾಡೋದಕ್ಕೆ ಶುರು ಮಾಡಿದ್ದೀವಿ. ಇದೆಲ್ಲ ನೋಡಿದ್ರೆ ನಮಗೆ ಏನು ಒಂದು ಎಚ್ಚರಿಕೆ ಪಾಠ ಅಂತ ಹೇಳಿದ್ರೆ, ಕಾಲ ಸಮಯವಾಗಿದೆ, ಆ ನೆರವೇರ ಸಮಯ ಆಗಿದೆ, ನಾವು ಅಂತಿಮ ಕಾಲದಲ್ಲಿ ಇದೀವಿ ಅಂತ ನೋಡ್ಕೊಂಡ್ವಿ. ಸರಿ, ಈಗಿರುವಾಗ ಸಹೋದರ ಸಹೋದರಿಯರೇ, ನಮ್ಮ ಕರ್ತವ್ಯ ಏನು ಅಂತ ಹೇಳಿದ್ರೆ, ಸಭೆಯಲ್ಲಿ ಎಷ್ಟೋ ಬೇರೆ 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 ಪ್ರಾಬ್ಲಮ್ಸ್ಗಳು ಇದ್ರೆ ಕೂಡ ಅಲ್ವಾ, ಇವಾಗ ನಮ್ಮಲ್ಲಿ ನೋಡ್ರಿ ಎಷ್ಟೊಂದು ಗೊಂದಲಗಳು, ಎಷ್ಟು ಕನ್ಫ್ಯೂಷನ್ಸ್ಗಳು, ಎಲ್ಲ ಬೇರೆ ಬೇರೆ ಡಿನಾಮಿನೇಷನ್ಸ್ಗಳು, ಇವೆಲ್ಲ ನಾವು ಒಂದೇ ಕನ್ಫ್ಯೂಷನ್ಸ್ ಅಲ್ಲಿ ಇರುವ ಒಂದು ಸ್ಥಿತಿಯಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, ಒಂದು ಕನ್ಫ್ಯೂಷನ್ಸ್ ಅಲ್ಲಿ ಯಾಕಪ್ಪ ಈ ಕನ್ಫ್ಯೂಷನ್ಸ್ ಅಂತ ಕೇಳಿದ್ರೆ ನೋಡ್ರಿ, ಸತ್ಯ ಅಂತ ಹೇಳುವಾಗ ಯಾವಾಗ ದೇವ್ರ ವಾಕ್ಯ ಸತ್ಯ ಹೆಚ್ಚಾಗಿ ನಮ್ಮಲ್ಲಿ ಬರ್ತದೋ ಆಗ ಏನಾಗುತ್ತೆ ಅಂತ ಕೇಳಿದ್ರೆ ನೋಡಿ, ಅದೇ ಫುಲ್ ಕನ್ಫ್ಯೂಷನ್ಸ್ಗಳು ಕೂಡ ಬರ್ತಾ ಇರ್ತವೆ.
ಅಲ್ವಾ? ಅವ್ರು ಹಿಂಗ್ ಹೇಳ್ತಾರೆ, ಇವ್ರು ಹಿಂಗ್ ಹೇಳ್ತಾರೆ, ಅವ್ರು ಹಿಂಗ್ ಹೇಳ್ತಾರೆ, ಇವ್ರು ಹಿಂಗ್ ಹೇಳ್ತಾರೆ ಅಂತ. ಆದ್ರೆ ಆದ್ರಿಂದ ನಮ್ಮ ಕರ್ತವ್ಯ ಏನು ಅಂತ ಹೇಳುವಾಗ ಅದರಲ್ಲಿ ಒಂದು ವಾಕ್ಯ ಓದೋಣ ಮತ್ತೆ. ನೋಡ್ರಿ, ಇನ್ನೊಂದು ಎಚ್ಚರಿಕೆಯಾದ ಮಾತು, ಪ್ರಕಟಣೆ 22ನೇ ಅಧ್ಯಾಯ 11, 12ನೇ ವಾಕ್ಯ. ದೇವರಾತ್ಮ ವಶನಾದ ನನ್ನನ್ನು ಎತ್ತರವಾದ ದೊಡ್ಡ ಬೆಟ್ಟಕ್ಕೆ ಎತ್ತಿಕೊಂಡು ಹೋಗಿ ಯೆರೂಸಲೇಮೆಂಬ ಪರಿಶುದ್ಧ ಪಟ್ಟಣವು ದೇವರ ಸರಿ, ತೇಜಸ್ಸುಳ್ಳ ಪ್ರಕಟಣೆ 22ನೇ ಅಧ್ಯಾಯ 11, 12. ನೆರವೇರುವ Okay. ಸಮಯವು ಸಮೀಪವಾಗಿದೆ. ಇದು ಬಹಳ ಮುಖ್ಯ ನೋಡ್ರಿ. 10ರಿಂದ ನೀವು ಬೇಕಾದ್ರೆ ಇನ್ನೊಂದು ಎಚ್ಚರಿಕೆ ಮಾತು ಬಂತು, ನೆರವೇರುವ ಸಮಯ ಹತ್ತಿರವಾಗಿದೆ ಅಂತ ಹೇಳ್ಬಿಟ್ಟು. ಅಂತ ಹೇಳುವಾಗ ಎಂಡ್ ಟೈಮ್ ಈಸ್ ನಿಯರ್. ನೋಡ್ರಿ ಮೊದಲನೇ ಚಾಪ್ಟರ್ ಅಲ್ಲಿ 3ನೇ ವಾಕ್ಯ ನಾವು ಓದುವಾಗ ಈ ವಿಷಯ ನೋಡ್ತೀವಿ. ಎಲ್ಲಾ ವಿಷಯಗಳನ್ನು ನೋಡ್ಬೇಕಾದ್ರೆ ಎಲ್ಲಾ ವಿಷಯಗಳನ್ನು ಆ ನೆರವೇರುವ ಸಮಯ ಆಯ್ತು ಅಂತ ಆ ಮೊದಲನೇ ಭಾಗ ಹೇಳಿತ್ತು. ಈಗ 22ನೇ ವಾಕ್ಯ ಅಧ್ಯಾಯದಲ್ಲಿ ನೋಡ್ಬೇಕಾದ್ರೆ ಮತ್ತೆ ಇಲ್ಲಿ ಹೇಳ್ತಾರೆ ನೋಡ್ರಿ, ಅದನ್ನ ನೆರವೇರೋ ಸಮಯ ಬಂತು, ಕಾಲ ಬಂತು ಅಂತ ಹೇಳಿ ಆಮೇಲೆ ಕಂಟಿನ್ಯೂ ಮಾಡ್ರಿ, ಹಂಗೆ ಓದ್ರಿ. ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ. ನೋಡಿದ್ರ ಏನಂತಾರೆ ಕೇಳಿದ್ರೆ, ಬೆದರ ಸ್ವಲ್ಪ ಒಂದೊಂದಾಗಿ ಓದ್ರಿ. ಅನ್ಯಾಯ ಮಾಡವನು ಅನ್ಯಾಯ ಮಾಡಲಿ ಅಂತ ಹೇಳ್ತಾರೆ. ಈಗ ಎಲ್ಲಿಗೆ ಹೇಳ್ತಾರೆ ಅಂತ ಕೇಳಿದ್ರೆ 7ನೇ ಸಭೆಯಲ್ಲಿ ಇರುವ ವಿಷಯಗಳ ಬಗ್ಗೆ ಹೇಳ್ತಾರೆ. ಅನ್ಯಾಯ ಮಾಡುವನು ಅನ್ಯಾಯ ಮಾಡ್ಕೊಳ್ಳಿ. ಆಮೇಲೆ ಮೈಲಿಗೆ ಯಾದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ. ನೋಡಿದ್ರ ಮೈಲಿಗೆ ಬೇಕಾಗಿರುವನು ಮೈಲಿಗೆ ಆಗುವನು ಇನ್ನ ತನ್ನನ್ನು ಮೈಲಿಗೆ ಮಾಡ್ಕೊಳ್ಳಲಿ ಅಂತ ಹೇಳ್ತಾರೆ. ಆಮೇಲೆ ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ. ನೋಡಿದ್ರ ನೀತಿವಂತನಾಗಿ ಇರುವನು ಇನ್ನ ನೀತಿವಂತನಾಗಿ ಅನುಸರಿಸಲಿ. ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ನೋಡಿದ್ರ ಪವಿತ್ರವನಾಗಿರುವನು ಇನ್ನ ತನ್ನನ್ನ ಪವಿತ್ರ ಮಾಡ್ಕೊಳ್ಳಿ ಅಂತ ಹೇಳಿ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಆ ವಾಕ್ಯ ಕೆಳಗಿರೋ, ಈಗೋ ಬೇಗ ಬರುತ್ತೇನೆ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಅದೇ. ಬಹಳ ಮುಖ್ಯವಂತಿದೆ. ಈಗೋ ನಾನು ಬೇಗ ಬರುತ್ತೇನೆ, ನಾನು ಪ್ರತಿಯೊಬ್ಬನಿಗೆ ಅಂತ ಹೇಳಿದ್ರೆ ಎಲ್ಲಾರ್ಗೂ ಪ್ರತಿಯೊಬ್ಬನಿಗೆ ಅವನವನ ಕೆಲಸದ ಪ್ರಕಾರ ಅಂತ ಹೇಳ್ತಾರೆ. ಅಂದ್ರೆ ಅವನದ ಒಂದು ಕೆಲಸದ ಪ್ರಕಾರ ಏನ್ ಮಾಡ್ತೀನಿ ಅಂತ ಕೇಳಿದ್ರೆ ಅವ್ರಿಗೆ ತಕ್ಕದಾಗಿ ನಾನು ಅವರಿಗೆ ಫಲವನ್ನು ಕೊಡೋರು ಯಾರೋ ಅವ್ರ ನನ್ನ ಕೈಯಲ್ಲಿ ಅವರಿಗೆ ಒಂದು ಪ್ರತಿಫಲ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ತರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಿಂಗೆ ಸೋದರಿಯರೇ ನೋಡ್ರಿ, ಇವಾಗ ಏನ್ ಹೇಳ್ತಾರೆ, ಇಂಡಿವಿಜುವಲ್ ಆಗಿ ಹೇಳ್ತಾ ಇದ್ದಾರೆ, ಅವನವನು ಕೆಲಸದ ಪ್ರಕಾರ ಅಂತ ಹೇಳ್ಬೇಕು. ಓಕೆ, ಇದನ್ನ ಮನಸ್ಸಲ್ಲಿ ಇಟ್ಟುಕೊಂಡು ನಾವು ಒಂದು ಇಂಡಿವಿಜುವಲ್ ಆಗಿ ಅಂತ ಕೇಳಿದ್ರೆ ನಾವು ಸ್ವಾರ್ಥಿಯಾಗಿ ಯಾವ ತರ ನಾವು ಬೆಳಿಬೇಕು ಅನ್ನೋದು ಬಹಳ ಮುಖ್ಯ. ಓಕೆ, ಇದನ್ನ ಮನಸ್ಸಲ್ಲಿ ಇಟ್ಕೊಂಡ್ಬಿಡೋಣ. ಇವಾಗ ಪಾಠಕ್ಕೆ ಹೋಗೋಣ. ಈ ಪಾಠ ಏನು ಪಾಠ ಇವತ್ತು ಅಂತ ಕೇಳಿದ್ರೆ ಪಾಠದ ಹೆಸರು ಬೆಂಕಿಯ ಕಣ್ಗಳು ಅಂತ ನೋಡ್ತೀವಿ. ಸೋದರಿಯರೇ, ಏನ್ರಿ ಬೆಂಕಿಯ ಕಣ್ಗಳು? ಇದೇನು ಬೆಂಕಿಯ ಕಣ್ಗಳು? ಯಾರಾದ್ರೂ ಓದಿದ್ದೀರಾ? ಬೆಂಕಿಯ ಕಣ್ಗಳು ಇವತ್ತು ಪಾಠ ಇದು ಪ್ರಕಟಣೆ ಒಳಗೆ ಹೋಗ್ತೀರಿ ನಾವು. ಈಗ ಬೆಂಕಿಯ ಕಣ್ಗಳು ಅಂತ ಪಾಠ. ಸ್ವಾಮಿ ಕಣ್ಣು ಬೆಂಕಿ ಹಾಗಾದ್ರೆ ಬೆಂಕಿಯ ಕಣ್ಗಳು ಏನು ಅಂತ ಇವತ್ತು ಪಾಠ ಅದೇ. ನಮಗೆ ಪಾಠ ನೋಡ್ತೀವಿ ಸೋದರಿಯರೇ. ಎಲ್ಲಿಂದ ವಾಕ್ಯ ನೋಡೋಣ ಅಂತ ಹೇಳಿದ್ರೆ ನೋಡ್ರಿ, ಪ್ರಕಟಣೆಯ 1ನೇ ಅಧ್ಯಾಯ 14ನೇ ವಾಕ್ಯ. ಪ್ರಕಟಣೆ 1:14. ಆತನ ತಲೆಯ ಕೂದಲು ಬಿಳಿ ಉಣ್ಣೆಯಂತೆಯೂ ಹಿಮದಂತೆಯೂ ಬೆಳ್ಳಗಿತ್ತು. ಆತನ ಕಣ್ಣುಗಳು ಬೆಂಕಿಯ ಉರಿಯಂತೆಯೂ ಆತನ ಪಾದಗಳು ಕುಳುಮೆಯಲ್ಲಿ ಕಾಯಿಸಿದ ತಾಮ್ರದಂತೆಯೂ ಆತನ ಧ್ವನಿಯು ಜಲಪ್ರವಾಹದ ಘೋಷಣೆಯಂತೆಯೂ ಇತ್ತು. ಮುಂದೆ ನಾವು ಓದೋಣ.
ಆತನ ಕಣ್ಗಳು ಬೆಂಕಿಯ ಹುರಿಯಂತ ಇತ್ತು. ಇದೇ ನೋಡ್ರಿ ಪಾಠ ಇವತ್ತು ನಮ್ಗೆ. ಓಕೆ, ಇದನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಈ ಪಾಠ ಒಳಗೆ, ಈ ಪ್ರಕಟಣೆ ಒಳಗೆ ಹೋಗೋಣ. ಆತನ ಕಣ್ಗಳು ಹೆಂಗಿತ್ತಂತ ಕೇಳಿದ್ರೆ ಬೆಂಕಿಯ ಉರಿಯದಂತ ಕಣ್ಗಳಾಗಿತ್ತು ಅಂತ ನೋಡ್ತೀವಿ. ಸಹೋದರ ಸಹೋದರಿಯರೇ, ಹೀಗಿರುವಾಗ ನಾವು ನೋಡಿದೀವಲ್ಲ, ಈಗ ಪ್ರಕಟಣೆ ಅಂತ ಯಾಕಪ್ಪ ಈ ವಿಷಯ ಪ್ರಕಟಣೆ ಓದುವಾಗ ಯಾವಾಗ್ಲೂ ಪ್ರಕಟಣೆ ಅಂತ ಹೇಳಿದ್ರೆ ಏನ್ರಿ ಮನ್ಸಿಗೆ ಬರೋದು? ಪ್ರಕಟಣೆ ಅಂದ್ರೆ ಏನ್ರಿ? ಯಾರಿಗಾದ್ರೆ ಏನಾದ್ರೆ ಹೇಳ್ರಿ ನೋಡೋಣ. ಪ್ರಕಟಣೆ ಅಂದ್ರೆ ಏನ್ರಿ? ಮುಂದೆ ಆಗುವುದನ್ನ ಹೇಳೋದು, ಆಗೋದನ್ನ ಪ್ರಕಟ ಮಾಡುವಂಥದ್ದು, ಪ್ರಕಟಪಡಿಸೋದು. ಸರಿ, ಇನ್ನ ಒಂದು ವಿಷಯ ಹೇಳ್ಬೇಕಾದ್ರೆ, ಇದು ಕ್ರಿಸ್ತನು ತನ್ನ ಪವಿತ್ರ ಆತ್ಮದಿಂದ ಯೋಹಾನಿಗೆ ಹೇಳಿ ಸಭೆಗೆ ಕೊಡುವ ಒಂದು ಪತ್ರಿಕೆ ಅಷ್ಟೇ ಅಲ್ವರ? ಸಭೆಗೆ, ಈ 7 ಸಭೆಗೆ ಬರೆಯುವ ಒಂದು ಪತ್ರಿಕೆ. ಆ ಪತ್ರಿಕೆ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಸಹೋದರ ಸಹೋದರರೇ, ಇದು ನೋಡ್ರಿ 7 ಸಭೆಗೆ ಇದನ್ನ ಬರಿ ಅಂತ ಹೇಳ್ತಾರೆ. ವಾಕ್ಯ ಓದನ, ಪ್ರಕಟಣೆ 1ನೇ ಅಧ್ಯಾಯ 11ನೇ ವಾಕ್ಯ. ನೀನು ನೋಡುವುದನ್ನು ಪುಸ್ತಕದಲ್ಲಿ ಬರೆದು ಎಫೆಸ, ಸ್ಮರ್ನ, ಪೆರ್ಗಮ, ದುವತೈರ, ಸಾರ್ದಿಸ್, ಫಿಲದೆಲ್ಫಿಯಾ, ಲವೋದಿಕಿಯ ಎಂಬ 7 ಪಟ್ಟಣಗಳ ಸಭೆಗೆ ಕಳುಹಿಸಬೇಕೆಂದು ನುಡಿಯಿತು. ನೋಡಿದ್ರ, ಹಂಗಾದ್ರೆ ಈ ಒಂದು ಪ್ರಕಟಣೆ ಯಾರಿಗಿಲ್ಲ, ಈ ಲೋಕದಲ್ಲಿ ಇರೋರಿಗೋ ಅಥವಾ ಈ ಸಭೆ ಒಳಗೆ ಇಲ್ದಿರ ಇರೋರೋ ಯಾರಿಗೂ ಇದು ಸಂಬಂಧ ಪಡಲ್ಲ, ಇದು ಅರ್ಥನೂ ಆಗಲ್ಲ ಅವರಿಗೆ. ಆತರ ಇರುವಾಗ ಈ ಒಂದು ಪತ್ರಿಕೆ ಕ್ರಿಸ್ತನು ಯಾರಿಗೆ ಬರೀತಾನೆ ಅಂತ ಕೇಳಿದ್ರೆ ಈ 7 ಸಭೆಗೆ ಬರೀತಾರೆ. ಓಕೆ, ಆದ್ರೆ ಇದರ ಒಂದು ಸಾರಾಂಶ ಏನಪ್ಪಾ, ಪ್ರಕಟಣೆ ಇರುವ ವಿಷಯಗಳು ಏನ್ ಸಾರಾಂಶ ವಿಷಯಗಳು ಅಂತ ಹೇಳುವಾಗ, ಸಹೋದರ ಸಹೋದರಿಯರೇ, ನಾವು ನೋಡ್ರಿ, ಮೊದಲನೇ ಆದಾಮು ನಮ್ಗೆ ಗೊತ್ತು. ಮೊದಲನೇ ಆದಾಮು, 2ನೇ ಆದಾಮು ಇದ್ರು. ಮೊದಲನೇ ಆದಾಮಿಗೆ ತಂದೆ ದೇವ್ರು ಏನ್ ಮಾಡಿದೆ ಅಂತ ಕೇಳಿದ್ರೆ, ಅವನ್ನ ಸೃಷ್ಟಿ ಮಾಡಿದ ಮೇಲೆ ಹವ್ವಾಲನ್ನ ಸೃಷ್ಟಿ ಮಾಡೋದಕ್ಕೆ ಆದಾಮನಿಗೆ ಒಂದು ಕಡಾ ನಿದ್ರೆಯನ್ನು ಕೊಟ್ಟಿದ್ದು ಅಲ್ವರ? ಒಂದು ಕಡಾ ನಿದ್ರೆಯನ್ನ ಕೊಟ್ಟುಬಿಟ್ಟು ನೋಡ್ರಿ ಏನ್ ಮಾಡಿದ್ರೆ ಅಂತ ಕೇಳಿದ್ರೆ, ಆ ನಿದ್ರೆ ಆಮೇಲೆ ಕಡಾ ನಿದ್ರೆ ಅಂತ ಕೇಳಿದ್ರೆ ಡೀಪರ್ ಸ್ಲೀಪ್. ಎಷ್ಟೊತ್ತು ನಿದ್ದೆ ಮಾಡ್ತಿದ್ದ ಆದಾಮನು ಅಂತ ನಮಗ್ ಗೊತ್ತಿಲ್ಲ. ಯಾವಾಗ ಮತ್ತೆ ಎದ್ದು ಬರ್ತಾನೆ ಅಂತ ಹೇಳುವಾಗ, ಅವ್ವಾಳು ಸೃಷ್ಟಿ ಆದ್ಮೇಲೆನೆ ಏನಾಗ್ತಾನೆ ಅಂತ ಕೇಳಿದ್ರೆ ಆದಾಮನು ಮತ್ತೆ ಬರ್ತಾನೆ ಅಂತ ಹೇಳುವಾಗ, ಅವನು ಯಾವಾಗ ಎದ್ದೊಳ್ತಾನೆ ಅಂತ ಹೇಳುವಾಗ, ಅವ್ವಾಳು ಸೃಷ್ಟಿ ಆದ್ಮೇಲೆ ಏನಾಗ್ತಾನೆ ಅಂತ ಕೇಳಿದ್ರೆ ಮತ್ತೆ ಆದಾಮು ಬರ್ತಾನೆ ಅವ್ವಾಳನ್ನ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಅವ್ವಾಳ ಜೊತೆಗಿರೋದಕ್ಕೆ ಅಂತ ಕೂಡ ನಾವು ಒಂದು ವಿಷಯ ನಮ್ಗೆಲ್ಲ ಗೊತ್ತಿದೆ. ನೋಡ್ರಿ, ಅದೇ ತರ ಛಾಯವಾಗಿರುವ ನೋಡ್ಬೇಕಾದ್ರೆ ನಾವು ಇಲ್ಲಿಗೆ ನೋಡ್ತೀವಿ. ನೋಡ್ರಿ, ಮೊದಲನೇ ಬರವಣಿಗೆಯಲ್ಲಿ 2ನೇ ಆದಾಮಾಗಿ ಕ್ರಿಸ್ತನು ಬಂದ ಮೇಲೆ ತನ್ನ ತಂದೆಯ ದೇವರು ಏನ್ ಮಾಡಿದ್ನು ಅಂತ ಹೇಳಿದ್ರೆ, ಈಗ ಮೊದಲನೇ ಆದಾಮು ಸತ್ತ, ಆದ್ರೆ ಅವನನ್ನ ನಿದ್ದೆ ಮಾಡಿಸಿ ಅವನ ಕಡಾ ನಿದ್ರೆಯನ್ನ ಕೊಟ್ಟು ಅವಳನ್ನ ಸೃಷ್ಟಿ ಮಾಡ್ದಂಗೆ, ಈಗ 2ನೇ ಆದಾಮನನ್ನು ಕೂಡ ಅದು ಮರಣವಲ್ಲ, ಅದು ಸಾವಲ್ಲ, ನಿದ್ರೆ. ಕ್ರಿಸ್ತನ ಏನ್ ಮಾಡಿದ್ನ ಅಂತ ಕೇಳಿದ್ರೆ, ಆತನ ನಿದ್ರೆ ಮಾಡ್ತಾ ಇದ್ದ 2ನೇ ಆದಾಮನು. ಈಗ ಕ್ರಿಸ್ತನು ಮತ್ತೆ ಇಲ್ಲಿಗೆ ಬರೋಷ್ಟ್ರಲ್ಲಿ ಯಾರನ್ನ ಸೃಷ್ಟಿ ಮಾಡ್ತಾನೆ ಅಂತ ಕೇಳಿದ್ರೆ, 2ನೇ ಅವಳಾಗಿರುವ ಅಲ್ವಾ, 2ನೇ ಅವಳಾಗಿರುವ ಸಭೆಯನ್ನ ಮೊದಲ ಗೀತೆಯನ್ನ ರೆಡಿ ಮಾಡಬೇಕು. ಇದೇ ಒಂದು ಅದರ ಸಾರಾಂಶ. ಹಂಗಾದ್ರೆ ಮೊದಲನೇ ಆದಾಮನ್ನ ಅವ್ರನ್ನ ನಿದ್ರೆ ಕೊಟ್ಟು ಅವಳನ್ನ ಸೃಷ್ಟಿ ಮಾಡ್ದಂಗೆ 2ನೇ ಆದಾಮನ್ನ ನಿದ್ರೆ ಕೊಟ್ಬಿಟ್ರು. ನಿದ್ರೆ ಕೊಟ್ಟ ಮೇಲೆ ಅವ್ರು ಬರೋದಕ್ಕೆ ಕಡಾ ನಿದ್ರೆ ಅಂತ ಕೇಳಿದ್ರೆ ಕಾಳವಾಗ್ತದೆ. ಒಂದೇ ಒಂದು ನೋಡ್ರಿ, ಅವರು ಯಾವಾಗ ಕ್ರಿಸ್ತನು ಮೇಲೆ ಹೋದ್ರು ಅವಾಗ ಇಮಿಡಿಯೇಟ್ ಆಗಿ ಏನಾಗ್ಲಿಲ್ಲ ಅಂತ, ಬರೋ ವರ್ಷ ಬಂದಿಲ್ಲ, 1 ವರ್ಷ 1000 ವರ್ಷಕ್ಕೆ ಬಂದಿಲ್ಲ. ಹಂಗಾದ್ರೆ ಒಂದು ಕಾಲ ಐತೆ. ಆ ಕಾಲ ಏನಕ್ಕೆ ಅಂದ್ರೆ ಸಭೆ ಸೃಷ್ಟಿ ಆಗ್ಬೇಕು, ಆತನ ಮೊದಲಿಗೆ ಗೀತಿ
ಅಂತ ಹೇಳಿದ್ರೆ ಆತನ ಒಂದು ಅವ್ವಾಳು ಸೃಷ್ಟಿ ಆಗ್ಬೇಕು. ಈಗ ಅವ್ವಾಳು ಸೃಷ್ಟಿ ಆಗೋದು ನೋಡ್ಬೇಕಾದ್ರೆ ಕ್ರಿಸ್ತನ 2ನೇ ಬರವಣಿಗೆಯಲ್ಲಿ ಏನಾಗತ್ತೆ ಅಂತ ಕೇಳಿದ್ರೆ ಅವ್ವಾಳನ್ನ ಅವಳು ಏನ್ ಮಾಡ್ತಾರೆ, ಅವಳು ಮದುವೆ ಆಗೋದು ಅಂತ ನೋಡ್ತೀವಿ. ಸಹೋದರ ಸಹೋದರಿಯರೇ, ಇದೇ ಅದರ ಸಾರಾಂಶ. ಈಗ ಇದು ಸ್ಪಿರಿಚುವಲ್ ಥಾಟ್. ಓಕೆ, ಇದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ರಿ. ಹೀಗಿರುವಾಗ ಇದು ಪ್ರಕಟಣೆಯಲ್ಲಿ ಇರುವುದಂತ ಎಲ್ಲಾ ವಿಷಯಗಳು ಸಭೆ ರೆಡಿ ಆದ್ಮೇಲೆ ಅವಳನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಅವಳನ್ನ ಕರ್ಕೊಂಡು ದೇವ್ರ ನಡೆಯುವ ಎಲ್ಲಾ ರಾಜ್ಯಗಳನ್ನ ಅವರು ಆಳ್ವಣಿಕೆ ಮಾಡೋದಲ್ಲ, ಎಲ್ಲಾ ವಿಷಯಗಳು ಇಲ್ಲಿ ನೋಡ್ತೀವಿ. ಹೀಗಿರುವಾಗ ಸಹೋದರ ಸಹೋದರರೇ, ಅಲ್ಲಿ ಏನ್ ನಡೀತು, ಆದ ಅಪೋಸ್ಟಲ್ ಆದ ಯೋಹಾನಿಗೆ ಕ್ರಿಸ್ತನು ಹೇಳಿದಂತ ವಿಷಯ ಏನು ಅಂತ ಹೇಳಿದ್ರೆ ನೋಡ್ರಿ, ಇಲ್ಲಿಗೆ ಬಹಳ ಮುಖ್ಯವಂತ ವಿಷಯ ಅದೇ. ಓದನ ಪ್ರಕಟಣೆ 1ನೇ ಅಧ್ಯಾಯ 10ನೇ ವಾಕ್ಯ ಮೊದಲು ಓದ್ರಿ. ಪ್ರಕಟಣೆ 1:10. ನಾನು ಕರ್ತನ ದಿನದಲ್ಲಿ ದೇವರಾತ್ಮವಶನಾಗಿ ನನ್ನ ಹಿಂದುಗಡೆ ತುತ್ತೂರಿಯ ಶಬ್ದಂತಿರುವ ಮಹಾಶಬ್ದವನ್ನು ಕೇಳಿದೆನು. ಸಾಕು ಸಹೋದರ ಸಹೋದರಿಯರೇ, ಇಲ್ಲಿ ಏನ್ ನಡೆಯುತ್ತೆ ಅಂತ ಹೇಳಿದ್ರೆ ಮೊದಲೇ ನಾವು ನೋಡ್ದಂಗೆ ಇಲ್ಲಿ ನೋಡ್ರಿ, ಯೋಹಾನನ್ನ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ, ಯೋಹಾನನ್ನ ನೋಡಿ ಒಂದು ವಿಷಯ ಹೇಳ್ತಾರೆ. ಅದರಲ್ಲಿ ಪ್ರಕಟಣೆ ಅದರ 1ನೇ ಅಧ್ಯಾಯ ಫಸ್ಟ್ 11ನೇ ವಾಕ್ಯ ಓದಿ ಸಿಸ್ಟರ್. ಫಸ್ಟ್ 11ನೇ ವಾಕ್ಯ. ಸರಿ ಹಂಗೆ ಬೇಡ ಬಿಡ್ರಿ. ಇವಾಗ ನೋಡ್ರಿ ಏನಾಯ್ತು ಅಂತ ಕೇಳಿದ್ರೆ, ಯೋಹಾನನು ಏನ್ ಹಾಕಿದ್ದ ಅಂತ ಕೇಳಿದ್ರೆ, ಆತನು ಸಹೋದರ ಸಹೋದರರೇ ಆತ್ಮೀಯದಿಂದ ಕರ್ತನ ದಿನಕ್ಕೆ ಅವನು ಏನಾದ್ನಂತೆ ಬಂದ್ಬಿಟ್ಟ ಅಂತ ಹೇಳ್ತಾರೆ. ಕರ್ತನ ದಿನಕ್ಕೆ ನೋಡಿ, ಹಂಗಾದ್ರೆ ಕರ್ತನ ದಿನದಲ್ಲಿ ಕರ್ತನ ಒಂದು ಆತ್ಮದಿಂದ ಇವನು ಎಲ್ಲಿ ಬಂದ್ಬಿಟ್ಟ ಅಂತ ಕೇಳಿದ್ರೆ, ಯೋಹಾನ ಕರ್ತನ ದಿನ ಅಂತ ಹೇಳ್ತಾರೆ. ಕರ್ತನ ದಿನ ಅಂದ್ರೆ ಯಾವಾಗ್ರಿ ಕರ್ತನ ದಿನ? 2ನೇ ಬರೋಣ. ಯಾವಾಗ ನೋಡ್ರಿ, ಅವಾಗ ನಾನು ಅಲ್ಲಿ ನಿಮ್ಗೆ ಡೇಟ್ ಕೂಡ ಕೊಟ್ಟಿದ್ದೀನಿ. ಯೋಹಾನ ಇದ್ದಿದ್ದಂತ ಕಾಲ ಯಾವಾಗ ಇದ್ದಿದ್ನಂತ ಕೇಳಿದ್ರೆ 96 ವಯಸ್ಸು ಇದ್ದಿದ್ದ. ಆಗಿರುವಾಗ ಯೋಹಾನ ಬಂದು ಮೊದಲನೇ 2ನೇ ಸಭೆಯಲ್ಲಿ ಇದ್ದಿದ್ದಂತ ಒಂದು ವ್ಯಕ್ತಿ ಅಂತ ಕೇಳಿದ್ರೆ ಒಂದು ದೂತನು. ಈಗ ಕರ್ತನ ಆತ್ಮದಿಂದ ಇವ್ರು ಎಲ್ಲಿಗೆ ಬರ್ತಾರೆ ಅಂತ ಕೇಳಿದ್ರೆ ಕರ್ತನ ದಿನಕ್ಕೆ ಬರ್ತಾನೆ ಅಂದ್ರೆ ಅರ್ಥ ಏನು? ಯಾರಾದ್ರೂ ಹೇಳ್ರಿ ನೋಡೋಣ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅಂತ. ಕ್ರಿಸ್ತನ 2ನೇ ಬರೋಣ. ಅದೇ ಸಭೆಯಾಗಿ ಬರ್ತಾರ. ನೋಡಿ, ಸಭೆಯಾಗಿ ಇಲ್ಲಿಗೆ ಡೇಟ್ ಮೊದಲು ಹಾಕಿದ್ದೀನಿ ಆರಾಮಾಗಿ, ವ್ಯಕ್ತಿಯಾಗಿ ಅದಕ್ಕೆ ನೀವು ಈಸಿಯಾಗಿ ಹೇಳ್ತಾ ಇದ್ದೀನಿ. ಇನ್ನ ನಿಮಗೆ ಸುಲಭವಾಗೋದಿಕ್ಕೆ ಇಲ್ಲಿ ಡೇಟ್ ಕೂಡ ಹಾಕ್ಬಿಟ್ಟಿದ್ದೆ. ಏನ್ ಅರ್ಥ ಗೊತ್ತಾ ಸಹೋದರ ಸಹೋದರಿಯರೇ? ಟೈಮ್ ಟ್ರಾವೆಲ್ ಅಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಟೈಮ್ ಟ್ರಾವೆಲ್ ಆಗ್ತಾರಲ್ಲ, ಕಾಲ ಟ್ರಾವೆಲ್. ಅದೇ ತರ ಒಂದು ಇದ್ದಿದ್ದ ಕಾಲದಿಂದ ಎಷ್ಟೋ ವರ್ಷಕ್ಕೆ ಮುಂದಿರುವ ಕಾಲಕ್ಕೆ ಅವ್ರನ್ನ ತರೋದು, ಅದೇ ಟೈಮ್ ಟ್ರಾವೆಲ್ ಆಗ್ಬಿಡ್ತಾರೆ ಅಲ್ಲಿಂದ. ಇದೇ ತರ ಇನ್ನೇನು ಯಾರಾದ್ರೂ ಬಂದಿದ್ರ ಆ ಕಾಲದಲ್ಲಿ ಇದ್ದುಕೊಂಡೆ ಬೇರೆ ಒಂದು ಪೌಲ 3ನೇ ಲೋಕ ನೋಡಿ ಬರ್ತಾನ. 3ನೇ ಲೋಕ ನೋಡಿ ಬಂದ ಅಂತ ನೋಡ್ತೀವಿ. ನೋಡ್ರಿ, ಇವ್ರಿದ್ರಿಗೆ ಒಂದು ಟೈಮ್ ಟ್ರಾವೆಲ್ ಸಿಕ್ತು. ಅಲ್ಲಿಂದ ಟೈಮ್ ಟ್ರಾವೆಲ್ ಮಾಡ್ಬಿಟ್ರು. ಟೈಮ್ ಟ್ರಾವೆಲ್ ಮಾಡಿದ್ಮೇಲೆ ಎಲ್ಲಿಗಿದ್ದಾನೆ ಅಂತ ಕೇಳಿದ್ರೆ, ಯೋಹನಿಗೆ ಈ ಪ್ರಕಟಣೆ ಬರ್ಸೋದಕ್ಕೂ ಮುಂಚೆ ಯೋಹನ ಎಲ್ಲಿ ಬಂದ್ಬಿಟ್ಟಿದ ಅಂತ ಕೇಳಿದ್ರೆ, ಕರ್ತನ ದಿನ ಅಂತ ಕೇಳಿದ್ರೆ ಆತನ ಪ್ರಸನ್ನತೆ ದಿನದಲ್ಲಿ ಏನೆಲ್ಲ ನಡೀತದೋ ಆ ಜಾಗಕ್ಕೆ ಬಂದ್ಬಿಟ್ಟ. ಹಂಗಾದ್ರೆ ಯೋಹನ ಎಲ್ಲಿದ್ದಾನೆ ಅಂತ ಕೇಳಿದ್ರೆ, ನಾವು ಆ ಕರ್ತನ ದಿನ ಅಂತ ಹೇಳಿದ್ರೆ ಎಷ್ಟನೇ ಸಭೆ ರೀ ನೋಡ್ಬೇಕಾದ್ರೆ ಆ 7ನೇ ಸಭೆ. ವೆರಿ ಗುಡ್. 7ನೇ ಸಭೆಯಲ್ಲಿ ನಡೆಯೋ ವಿಷಯಗಳು ಬಂದ್ಬಿಟ್ರು ಈಗ. ಹಂಗಾದ್ರೆ ಅಲ್ಲಿಂದ ಟ್ರಾವೆಲ್ ಮಾಡಿ ಎಲ್ಲಿಗೆ ಬಂದ್ಬಿಟ್ರಿ ಅಂತ ಕೇಳಿದ್ರೆ, ಈಗ 2026 2026 ಏನ್ ನಡೆಯುತ್ತೆ ಅಂತ ಕೂಡ ಯೋಹನ ನೋಡ್ಬಿಟ್ಟಿದ್ದ. ಅಂತ ಕಾಲದಲ್ಲಿ ಸಹೋದರ ಸಹೋದರಿಯರೇ, ಇವಾಗ ನೋಡಿ, ಒಂದು ತುತ್ತೂರಿಯ ಅನ್ನೋ ಶಬ್ದವನ್ನು ಕೇಳಿತ್ತು. ಅದನ್ನು ಓದೋಣ, ಹಂಗೆ ಕಂಟಿನ್ಯೂ ಮಾಡ್ರಿ. 10 ಕಂಟಿನ್ಯೂ ಮಾಡ್ರಿ. 10 ಫಸ್ಟ್ ಓದ್ರಿ. ಸಾರಿ, ಪ್ರಕಟಣೆ 1ನೇ ಅಧ್ಯಾಯ 10ನೇ ವಾಕ್ಯ. ನಾನು ಕರ್ತನ ದಿನದಲ್ಲಿ ದೇವರಾತ್ಮವಶನಾಗಿ ನನ್ನ ಹಿಂದುಗಡೆ ತುತ್ತೂರಿಯ ಶಬ್ದದಂತಿರುವ ಮಹಾಶಬ್ದವನ್ನು ಕೇಳಿದೆನು. 11
ಅದು ನೀನು ನೋಡುವುದನ್ನು ಪುಸ್ತಕದಲ್ಲಿ ಬರೆದು ಎಫೆಸ, ಸ್ಪರ್ನ, ಪೆರ್ಗಮ, ದುವೆತೈರ, ಸಾರ್ದಿಸ್, ಫಿಲದೆಲ್ಫಿಯಾ, ಲವೋದಿಕಿಯ ಎಂಬ 7 ಪಟ್ಟಣಗಳ ಸಭೆಗಳಿಗೆ ಕಳುಹಿಸಬೇಕೆಂದು ನುಡಿಯಿತು. ಈಗ ಏನ್ ಹೇಳಿದ್ರು ಅಂತ ಕೇಳಿದ್ರೆ, ನಾನು ಏನ್ ಹೇಳ್ತೀನೋ ಅದನ್ನ ಕೇಳ್ಬಿಟ್ಟು ಅದನ್ನ ಬರೀ ಅಂತ ಹೇಳಿದ್ರ ಅಂತ ಕೇಳಿದ್ರೆ, ಇಲ್ಲ, ನೀನ್ ಏನ್ ನೋಡ್ತೀಯ ಅದನ್ನ ಬರೀ ಅಂತ ಹೇಳಿದ್ರು. ಹಂಗಾದ್ರೆ ಆತನು ನೋಡಿದ್ದು, ನಾನು ಹೇಳುವ ಕ್ರಿಸ್ತನು ಅವ್ರ ಹತ್ರ ಹೇಳಿದ್ದು ಮಾತಲ್ಲ, ಅದು ನಡೆದಿರುವ ಕಾರ್ಯಗಳೆಲ್ಲ ತೋರಿಸಿರುವ ವಿಷಯಗಳನ್ನು ನೋಡಿದನ್ನ ನೀನ್ ಏನೆಲ್ಲ ನೋಡ್ದಿಯೋ ಅದನ್ನ ಬರೆದು ಯಾರ ಕಳಿಸು ಅಂತ ಕೇಳಿದ್ರೆ 7 ಸಭೆಗೆ ಕಳಿಸ್ಬಿಡು ಅಂತ ಹೇಳಿ ಸಹೋದರ ಸಾಧ್ಯ. ಆತನು ನೋಡ್ದ ಅಲ್ವಾ? ಹಂಗಾದ್ರೆ ಮೊದಲು ಫಸ್ಟ್ ಈತನಿಗೆ ಕ್ರಿಸ್ತನು, ನಾವ್ ಇವಾಗ ಹೆಂಗಿರಿ PPT ಹಾಕಿ ನಿಮಗೆಲ್ಲ ತೋರಿಸ್ತೀವಿ, ಇವಾಗ ಇದು ಅಂತ ನಮ್ಗೆ PPT ಹಾಕಿ ಪಿಕ್ಚರ್ ಹಾಕಿ ತೋರಿಸ್ತೀವೋ, ಅದೇ ತರ ಯೇಸು ಕ್ರಿಸ್ತನು ಯೋಹನಿಗೆ ಮೊದಲು ಫುಲ್ ಏನೆಲ್ಲ ನಡೀತದೋ ಎಲ್ಲ ತೋರ್ಸ್ಬಿಟ್ರದ ಅಂತೆ. ನೀನ್ ನೋಡಿದಂತ ಅದೆಲ್ಲ ಬರಿ ಅಂತ ಹೇಳಿ. ಹಂಗಾದ್ರೆ ಏನೆಲ್ಲ ನಡೀತದೋ ಅವೆಲ್ಲ ಬರಿ ಅಂತ ಯೋಹನು ನೋಡಿದನ್ ನೋಡ್ರಿ. ಈಗ ಆತನು ಬರ್ದಿರುವ ವಿಷಯಗಳೇ ಮತ್ತೆ ನಿಮಗೆ PPT ಹಾಕಿ ತೋರಿಸ್ತಾ ಇದ್ದೀನಿ, ಈ ತರ ಇದೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಆಗಿರುವಾಗ ಸೋದ್ರೆ ಇದು ಅದೇ ನೋಡ್ರ, ಈಗ ನಡೆದಿರುವ ವಿಷಯಗಳು, ಇವಾಗ ನಾವು ಓದುವ ಕೆಲವು ವಿಷಯಗಳ ಪ್ರಕಟಣೆ ಎಲ್ಲ ಏನಂತ ಕೇಳಿದ್ರೆ, ಅವನು ಟೈಮ್ ಟ್ರಾವೆಲ್ ಆಗಿ ಮತ್ತೆ ಬಂದು ಆ ತುತ್ರಿ ಶಬ್ದವನ್ನು ಕೇಳಿದ ಮೇಲೆ ತಿರುಗಿ ನೋಡ್ತಾನೆ. ತಿರುಗಿ ನೋಡುವಾಗ ಅದು 2000 ವರ್ಷ ಅಲ್ಲ, 2000 ವರ್ಷದ ಮೇಲೆ ಆಗಿದೆ. ಆವಾಗ ಅವನ್ನ ತಿರುಗಿ ನೋಡ್ತಾನೆ. ತಿರುಗಿ ನೋಡುವಾಗ ಏನಾಗುತ್ತೆ? 12ನೇ ವಾಕ್ಯ ಓದೋಣ ಓದ್ರಿ. ನನ್ನ ಸಂಗಡ ಮಾತನಾಡುತ್ತಿದ್ದ ಶಬ್ದವು ಯಾರೆಂದು ನೋಡುವುದಕ್ಕೆ ಹಿಂದಕ್ಕೆ ತಿರುಗಿದೆನು. ತಿರುಗಿದಾಗ 7 ಚಿನ್ನದ ದೀಪಸ್ತಂಭಗಳನ್ನು, ಆ ದೀಪಸ್ತಂಭಗಳ ಮಧ್ಯದಲ್ಲಿ ಮನುಷ್ಯ ಕುಮಾರನಂತೆ ಇರುವವನನ್ನು ಕಂಡೆನು. ಓಕೆ ಇರಿ. ಹಂಗವ ಸಹೋದರಿಯರೇ, ನಾನು ಆ ಶಬ್ದವನ್ನು ಕೇಳಿ ತಿರುಗಿ ನೋಡದೆ ಯಾರಂತ. ಹಂಗಾದ್ರೆ ಏನಂತ ಕೇಳಿದ್ರೆ, ಆತನು ಬಂದು ಈ 2026 ನಿಂತುಕೊಂಡು ಎಲ್ಲಿಗೆ ನೋಡ್ತಾನೆ ಅಂತ ಕೇಳಿದ್ರೆ ತಿರುಗಿ ನೋಡ್ತಾನೆ. ತಿರುಗಿ ನೋಡುವಾಗ ಒಂದು ಮನುಷ್ಯನು ಬಂದಿದ್ದ. ಆ 7 ಸ್ತಂಭದಲ್ಲಿ ನಡುವಲ್ಲಿ ಒಬ್ಬ ಏನಂತ ಕೇಳಿದ್ರೆ ಒಂದು ಮನುಷ್ಯ ಕುಮಾರನಿಗೆ ಅಲ್ವಾ, ಅವನು ಏನಾಗ್ತಾನ ರೂಪದಲ್ಲಿ ಒಬ್ನು ಬಂದಿದ್ದ, ಅದನ್ನ ನಾನು ನೋಡ್ದೆ ಅಂತ. ಇವಾಗ ಇದೆಲ್ಲ ಬರಿ ಅಂತ ಹೇಳ್ಬಿಟ್ರು. ನೀನ್ ಏನೆಲ್ಲ ನೋಡ್ತೀಯೋ ಅದೆಲ್ಲ ಬರಿ ಅಂತ ಹೇಳ್ಬಿಟ್ರು. ಆಗ ಓದನ ಸಿಸ್ಟರ್, ಹಂಗೆ ಓದನ ಬ್ರದರ್. ಆತನ ನಿಲುವಂಗಿಯನ್ನು ತೊಟ್ಟು ಮೊದಲು 14 ಓದ್ರಿ. 14 ಆತನ ತಲೆಯ ಕೂದಲು ಬಿಳಿ ಉಣ್ಣೆಯಂತೆಯೂ ಹಿಮದಂತೆಯೂ ಬೆಳ್ಳಗಿತ್ತು. ಆತನ ಕಣ್ಣುಗಳು ಬೆಂಕಿಯ ಉರಿಯಂತೆಯೂ ಆತನ ಪಾದಗಳು ಕುಳಿಮೆಯಲ್ಲಿ ಕಾಯಿಸಿದ ತಾಮ್ರದಂತೆಯೂ ಇದ್ದವು. ಆತನ ಧ್ವನಿಯು ಜಲಪ್ರವಾಹದ ಘೋಷದಂತೆಯೂ ಇದ್ದವು. ಆಮೇಲೆ ಮುಂದಕ್ಕೋದ್ಲ ಬ್ರದರ್? 16 ಓದ್ರಿ. ಆತನ ಬಲಗೈಯಲ್ಲಿ 7 ನಕ್ಷತ್ರಗಳಿದ್ದವು. ಆತನ ಬಾಯೊಳಗಿಂದ ಹದವಾದ ಇಬ್ಬಾಯ ಕತ್ತಿಯು ಹೊರಡುತ್ತಿತ್ತು. ಆತನ ಮುಖವು ಮಧ್ಯಾಹ್ನದಲ್ಲಿ ಪ್ರಕಾಶಿಸುವ ಸೂರ್ಯನಂತಿತ್ತು. ನಾನು ಸಾಕು. ಈಗೇನಂತೆ, ಯೋಹಾನ ತಿರುಗಿ ನೋಡುವಾಗ ನೋಡ್ರಿ, ಇವಾಗ ತಿರುಗಿ ನೋಡುವಾಗ ಯಾರನ್ನ ಮೊದಲು ನೋಡಿದ್ರು ಅಂತ ಹೇಳಿದ್ರೆ, ಒಂದ್ 7 ದೀಪಸ್ತಂಭ ಇತ್ತಂತೆ ಅಲ್ರ. ಇಲ್ಲಿ ನಾವು ನೋಡ್ಬೇಕಾ ಸಹೋದರಿಯರೇ, ನೋಡ್ರಿ 7 ದೀಪಸ್ತಂಭ ಇತ್ತಂತೆ. ಆ 7 ದೀಪಸ್ತಂಭದಲ್ಲಿ ನಡುವಲ್ಲಿ ಮನುಷ್ಯ ಕುಮಾರನಾಗಿ ಒಬ್ಬನು ಇದ್ದ ಅಂತ ನೋಡ್ತಾರೆ. ಅವ್ರು ಯಾವ ತರ ಇದ್ರು? ಯಾರ್ರೀ ಮನುಷ್ಯ ಕುಮಾರನ ಅಂತ ಕೇಳುವಾಗ ಯಾರ್ರೀ ಅವರು? ಯೇಸು ಕ್ರಿಸ್ತರು ಇದ್ರು ಅಂತ ನೋಡ್ತಾರೆ. ಹಾಗಿರುವಾಗ ಸಹೋದರರೇ, ಈ ವಾಕ್ಯದಲ್ಲಿ ನೋಡ್ದಂಗೆ ಕ್ರಿಸ್ತನು ತರ ಇದ್ರು ಅಂತ ಇಲ್ಲಿಗೆ ಡಿಸ್ಕ್ರಿಪ್ಷನ್ ಮಾಡ್ತಾರೆ. ಡಿಸ್ಕ್ರಿಪ್ಷನ್ ಅಂದ್ರೆ ಒಂದೊಂದು ವಿಷಯ ಹೇಳ್ತಾರೆ ಅವರು. 7 ದೀಪಸ್ತಂಭದ ಮಧ್ಯದಲ್ಲಿ ಆ ಮನುಷ್ಯ ಕುಮಾರನಂತ ಒಂದು ಗಂಡನು ಇದ್ದ ಅಂತ ಹೇಳುವಾಗ, ಆತನು ಯಾವ ತರ ಇದ್ದಂತ ಹೇಳುವಾಗ, ಆತನು ನೋಡ್ರಿ ಹಂಗೆ ನಿಲವಂಗಿಯನ್ನ ಹಾಕೊಂಡಿದ್ದ ಅಂತ ಹೇಳ್ತಾರೆ. ಒಂದು ನಿಲವಂಗಿ ನೋಡುವಾಗ ಒಂದು ನಿಲವಂಗಿಯ ಇತ್ತು. ಆತನ ಒಂದು ಇದ್ರಲ್ಲಿ ಏನ್ರಿ, ಆ ತೊಟ್ಟಿಯಲ್ಲಿ ಒಂದು ಚಿನ್ನ ಪಟ್ಟಿಯನ್ನ ಹಾಕೊಂಡಿದ್ರಂತೆ. 13ನೇ ವಾಕ್ಯ ಮಾತ್ರ ಓದಿದ್ರೆ. ಆತನು ನಿಲುವಂಗಿಯನ್ನು ತೊಟ್ಟು
ಚಿನ್ನದ ಪಟ್ಟಿಯನ್ನು ಎದೆಗೆ ಕಟ್ಟಿಕೊಂಡಿದ್ದನು. ನೋಡ್ದ, ಎದೆಯಲ್ಲಿ ಚಿನ್ನದ ಪಟ್ಟಿಯನ್ನ ಕಟ್ಕೊಂಡಿದ್ನಂತೆ. ಆಮೇಲೆ ನೋಡ್ಬೇಕಾದ್ರೆ ಆತನ ತಲೆ ಹೆಂಗಿತ್ತಂತ ಕೇಳಿದ್ರೆ ಒಂದು ಬಿಳಿ ಉಣ್ಣದಂತ ಆ ಹಿಬ್ಬನಿ ಇದೆಯಲ್ಲ ಆ ತರ ಇತ್ತಂತೆ ಆತನ ಕೂದಲು. ಆತನ ಕಣ್ಣು ಹೆಂಗಿತ್ತಂತ ಕೇಳಿದ್ರೆ ಬೆಂಕಿಯಲ್ಲಿ ಉರಿದಂತ ಆ ಕಣ್ಣುಗಳು ಇತ್ತಂತೆ. ಅದೇ ತರ ಆತನ ಪಾದಗಳು ನೋಡ್ಬೇಕಾದ್ರೆ ಅವರು ಆ ಕೊಳಮಿಯಲ್ಲಿ ಮಾಡ್ತಾರಲ್ಲ, ಆ ಕೊಳಮಿಯಲ್ಲಿ ಮಾಡಿದಂತ ಶುದ್ಧವಾಗಿರುವ ತಾಮ್ರದಂತೆ ಅವರಲ್ಲಿ ಇದ್ದಿದ್ದ ಆತನ ಇತ್ತಂತೆ ಆತನ ಕಾಲು ಪಾದ ಅಂತ ಹೇಳ್ತಾರೆ. ಆತನ ಧ್ವನಿ ಯಾವ ತರ ಇತ್ತಂತ ಕೇಳಿದ್ರೆ ಜಲಪ್ರಯಾಣದ ಹೆಂಗಿತ್ತೋ ಆ ತರ ಇತ್ತಂತೆ ಆತನ ಧ್ವನಿ ಅಂತ ಹೇಳ್ತಾರೆ. ಅದೇ ತರ ಆತನ ಏನ್ರಿ ಬಲಗೈಯಲ್ಲಿ 7 ನಕ್ಷತ್ರ ಇತ್ತು. ಆತನ ಬಾಯಿಂದ ಹದವಾದ ಹಿಬ್ಬಾಯಿ ಕತ್ತಿಯು ಹೊರಡಿ ಬಂತು ಅಂತ ಹೇಳ್ತಾರೆ. ಅದೇ ತರ ಆತನ ಮುಖವು ಹೆಂಗಿತ್ತಂತ ಕೇಳಿದ್ರೆ ಸೂರ್ಯನ ಸೂರ್ಯ ಹಗಲಲ್ಲಿ ಸೂರ್ಯ ಹೆಂಗಿತ್ತು ಆ ತರ ಇತ್ತು. ಸರಿ ಸಹೋದರ ಸಹೋದರರೇ, ಈಗ ನಮಗೆಲ್ಲ ಗೊತ್ತಿದ್ದಂಗೆ ಯೇಸು ಸ್ವಾಮಿ ಯಾವ ತರ ಪಿಕ್ಚರ್ ಎಲ್ಲ ನೋಡಿರ್ತೀವಲ್ಲ ಅಲ್ವಾ, ಹೆಂಗೆಲ್ಲ ನೋಡಿರ್ತೀವಿ ಪಿಕ್ಚರ್ ಯೇಸು ಸ್ವಾಮಿನ ಅಲ್ವಾ. ಒಂದು ಕಪ್ಪು ಕೂದಲಲ್ಲಿ ಅವರು ಒಂದು 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 ಏನ್ರಿ ಬಿಳಿ ಒಂದು ಅಂಗಿಯನ್ನ ಹಾಕಿ ರೆಡ್ ಕಲರ್ ಈ ಶಾಲ್ ಎಲ್ಲ ಹಾಕಿ ಆ ಪಿಕ್ಚರ್ ಅಲ್ಲಿ ಸುಮ್ನೆ ಅವರವರೆಲ್ಲ ಹಾಕ್ತಾರೆ. ಆದ್ರೆ ನೋಡ್ರಿ, ಎಲ್ಲೂ ಕೂಡ ಯೇಸು ಸ್ವಾಮಿ ಎಲ್ಲಿ ಯಾವ ತರ ಇದ್ರು ಅಂತ ನಮ್ಮ ಬೈಬಲ್ ಅಲ್ಲಿ ಓದಕ್ ಆಗಲ್ಲ. ಅವ್ರನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಇಲ್ಲಿ ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಆತನ ಮನುಷ್ಯ ಕುಮಾರನು ಈ ತರ ಇದ್ನು ಅಂತ ಇವಾಗ ತೋರಿಸ್ತಾರೆ. ಹಂಗಿರುವಾಗ ಸೋದರ ಸೋದರಿಯರೇ, ಇದು ಪ್ರಕಟಣೆಯಲ್ಲಿ ಮೊಟ್ಟ ಮೊದಲು ಈ ವಿಷಯಗಳು ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದು ಏನಪ್ಪಾ ಇದು ಗೊತ್ತಿಲ್ಲ ಅಂತ ಹೇಳಿದ್ರೆ ಇದು ಬಹಳ ಒಂದು ಬೇಸಿಕ್ ವಿಷಯ. ಆಗಿರುವಾಗ ಇವೆಲ್ಲ ಏನ್ರಿ ಅಲ್ವಾ. ಆ 7 ದೀಪ ಅನ್ನುವಾಗ ಆ 7 ದೀಪ ಏನು ಅಂತ ಕೇಳಿದ್ರೆ ನಮಗೆಲ್ಲ ಗೊತ್ತಿದೆ. ಆ 7 ದೀಪ ಏನ್ರಿ? 7 ಸಭೆ ಅಂತ ಹೇಳ್ತೀವಿ ಅಲ್ವಾ. 7 ಸಭೆ ಕೈಯಲ್ಲಿ ಇದ್ದಂತ 7 ನಕ್ಷತ್ರ ಇತ್ತಂತೆ. ಅದ್ಯಾರ್ರಿ? 7 ಸಭೆ ದೂತರು. ಕೈಯಲ್ಲಿ ದೂತರು ಇದ್ರು, 7 ದೂತರು ಇದ್ರು ಅಂತ ನೋಡ್ತೀವಿ. ಹಂಗಾದ್ರೆ ದೀಪಸ್ತಂಭ ಅಂತ ಹೇಳುವಾಗ ನಾನು ಒಂದು ಪಿಕ್ಚರ್ ಹಾಕಿದ್ದೀನಿ ನೋಡ್ರಿ. ಅದು ಈಗ ಈ ದೇವದರ್ಶನ ಗುಡದಲ್ಲಿ ಇದ್ದಿದ್ದಂತ ಆ 7 ಕೊಂಬೆ ಇರುವ ದೀಪಸ್ತಂಭ ಅಲ್ಲಿ ಇರ್ಲಿಲ್ಲ. ಓಕೆ, 7 ಕೊಂಬೆ ಇರುವ ದೀಪಸ್ತಂಭ ಅಲ್ಲಿ ಇರ್ಲಿಲ್ಲ. ಯಾಕಂತ ಕೇಳಿದ್ರೆ ಅದು ಬರೀ ದೀಪಸ್ತಂಭ ಮಾತ್ರವೇ ಆ ಕಡೆ ಎಲ್ಲ ಇತ್ತಿತ್ತು. 7 ದೀಪಸ್ತಂಭ ಒಂದೊಂದು 7 ದೀಪಸ್ತಂಭ ಇತ್ತ ಅಂತ ಕೇಳಿದ್ರೆ ಇಲ್ಲ, ಹಂಗಿಲ್ಲ. ಬರೀ ಒಂದು ಇದ್ರಲ್ಲಿ ದೀಪಸ್ತಂಭ ಅಂತ ಹೇಳುವಾಗ ಅದು ಸೆಂಟ್ರಲ್ ಇರೋದು ಮಾತ್ರವೇ, ಅದ್ ನಡುವಲ್ಲಿ ಇರೋದು ಮಾತ್ರ ದೀಪಸ್ತಂಭ. ಆ ದೀಪಸ್ತಂಭನೇ ಇವಾಗ ಅದು 7 ದೀಪಸ್ತಂಭ ಇದೆ ಅಂತ ಹೇಳ್ತಾರೆ. ಅದನ್ನು ಕೂಡ ಒಂದು ವಾಕ್ಯ ಕೂಡ ಓದ್ಬಿಡೋಣ. ಪ್ರಕಟಣೆ 2ನೇ ಅಧ್ಯಾಯ 5ನೇ ವಾಕ್ಯ. ಪ್ರಕಟಣೆ 2:5. ಆದುದರಿಂದ ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವೆನು. ನೀವ್ ಇರೋ ಸ್ಥಾನಕ್ಕೆ ಮತ್ತೆ ತಿರುಗಿಕೋ. ಒಂದ್ ವೇಳೆ ನೀನು ಬಂದಿಲ್ಲ ಅಂದ್ರೆ ಹೇಳಿದ್ರೆ ನಿನ್ನ ದೀಪಸ್ತಂಭವನ್ನು ಅಂತ ಹೇಳುವಾಗ ಆ ಸಭೆ ಹೇಳ್ತಾರೆ ನಿನ್ನ ದೀಪಸ್ತಂಭ ಅಂತ ಹೇಳುವಾಗ ಅದು ಒಂದು ಸಿಂಗಲ್ ದೀಪಸ್ತಂಭ. ಓಕೆ, 7 ಕೊಂಬೆಗಳು 6 ಕೊಂಬೆ ಇರುವ ದೀಪಸ್ತಂಭ ಅಲ್ಲ. ಅದಕ್ಕೆ ಅದು ಒಂದಾಗಿ ನಾವು ನೋಡ್ಬೋದು. ಸಹೋದರ ಸಹೋದರರೇ, ಈಗಿರುವಾಗ ನಾವು ಇಲ್ಲಿಗೆ ಏನ್ ನೋಡ್ತೀವಿ ಅಂತ ಹೇಳಿದ್ರೆ ಆತನ ಕೈಯಲ್ಲಿ ಇದ್ದಿದ್ದಂತ ವಿಷಯಗಳು ಇದೆಲ್ಲ ಏನಪ್ಪ. ಹಂಗಾದ್ರೆ ಯೇಸು ಸ್ವಾಮಿ ಇವಾಗ ಹಿಂಗೆ ಇದಾರ ಪರಲೋಕದಲ್ಲಿ ಅಥವಾ ಏನಿದು? ನೋಡೋಣ, ಯಾರಾದ್ರೂ ಹೇಳ್ರಿ ಏನಿದು? ಯೇಸು ಸ್ವಾಮಿಗೆ ನೋಡ್ಬೇಕಾದ್ರೆ ಆತನ ಕೈಯಲ್ಲಿ ಇದ್ದಿದ್ದಂತ 7 ನಕ್ಷತ್ರ ಇತ್ತಂತೆ. ಆತನ ಕೂದಲು ಬಿಳಿ ಕೂದಲು ಹಿಬ್ಬನಿ ಹಂಗೆ ಆ ಕೂದಲು ಇತ್ತಂತೆ. ಆತನ ಮುಖ ಪ್ರಕಾಶವಾಗಿ ಸೂರ್ಯದಂತ ಅದು ಹಗಲಲ್ಲಿ ಇರುವ ಒಂದು ಸೂರ್ಯ ಹೆಂಗೋ ಆತನ ಪ್ರಕಾಶವಾಗಿ ಇದ್ದಂತ ಮುಖ. ಆತನ ಕಣ್ಣು ಹೆಂಗಿತ್ತಂತ ಕೇಳಿದ್ರೆ ಬೆಂಕಿಯೆಲ್ಲ ಉರಿಯ ಇದ್ದಿದ್ದಂತ ಒಂದು ಕಣ್ಣಾಗಿತ್ತಂತೆ. ಆತನು ಡ್ರೆಸ್ ನೋಡ್ಬೇಕಾದ್ರೆ ಆತನ ವಸ್ತ್ರ ನೋಡ್ಬೇಕಾದ್ರೆ ನಿಲವಂಗಿಯನ್ನು ಹಾಕೊಂಡಿದ್ರಂತೆ. ಅವರ ಹೆದೆಯಲ್ಲಿ ಒಂದು ಚಿನ್ನದ ಪಟ್ಟಿಯನ್ನು ಹಾಕಿಕೊಂಡಿದ್ರಂತೆ. ಆತನ ಕಾಲ್ ನೋಡ್ಬೇಕಾದ್ರೆ ಸಹೋದರ ಸಹೋದರಿಯರೇ ಆತನ ಕಾಲಲ್ಲಿ ಏನಂತ ಕೇಳಿದ್ರೆ ತಾಮ್ರದ
ಕುಲುಮಿಲಿ ಹಾಕಿದಂತ ಒಂದು ತಾಮ್ರ ಯಾವ ತರ ಇತ್ತು ಆ ತರ ಒಂದು ತಾಮ್ರದಲ್ಲಿ ಇತ್ತಂತೆ. ಆತನ ಬಾಯಿ, ಆತನ ಶಬ್ದ ಧ್ವನಿ ಹೆಂಗಿತ್ತಂತ ಕೇಳಿದ್ರೆ ಜಲಪ್ರಯಾಣಗಳು ಬರುವುದ ಆ ತರ ಒಂದು ಧ್ವನಿ ಇತ್ತಂತೆ. ಆತನ ಬಾಯಿಂದ ಹಿಬ್ಬಾಯಿ ಕತ್ತಿ, ಹದವಾದ ಹಿಬ್ಬಾಯಿ ಕತ್ತಿ ಬಂತಂತೆ ಅಂತ ನೋಡ್ತೀವಿ ಅಲ್ವಾ. ನೋಡ್ರಿ, ಇದು ನಾನು ಹಾಕಿರುವ ಒಂದು ಪಿಕ್ಚರ್ ಅಲ್ಲಿ ಕೂಡ ಇಲ್ಲಿಗೆ ತೋರಿಸ್ತಾ ಇದೀನಿ. ಇದೆಲ್ಲ ಏನ್ರಿ? ಯಾರಾದ್ರೂ ನೋಡಿ ಗೊತ್ತಿರೋ ಹೇಳ್ರಿ ನೋಡೋಣ. ಅಂದ್ರೆ ಯೇಸು ಸ್ವಾಮಿ ಹಿಂಗಿದಾರ? ಸೋದರಿಯರೇ ಯಾರಾದ್ರೂ ಇದ್ದೀರಾ? ಯೇಸು ಸ್ವಾಮಿ ಈ ತರ ಇದಾರ ಈಗ ಪರಲೋಕದಲ್ಲಿ? ಹಂಗಾದ್ರೆ ಇದು ಏನು ಮೊದಲು ಪ್ರಕಟಣೆಯಲ್ಲಿ ಇದು ಕೊಟ್ಟಿದ ತಕ್ಷಣ ಮೊದಲು ನೋಡಿದ ಮನುಷ್ಯ ಕುಮಾರನು, ಅವ್ರನ್ನ ಒಂದು ರೂಪ ಯಾವ ತರ ಇದೆ ಅಂತ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಯಾರು? ಯೇಸು ಸ್ವಾಮಿನೇ ಇದನ್ನ ಬರಿ ಅಂತ ಹೇಳವ್ರೆ. ಇದೆಲ್ಲ ಬರೀ ಯಾರು? 7 ಸಭೆಗೆ ಬರೀರಿ, ಇದು ಏನ್ ನೋಡ್ತೀಯೋ ಅದನ್ನ ಬರಿ ಅಂತ ಹೇಳಿದ್ದಾರೆ. ಹಾಗಿರುವಾಗ ಯೋಹಾನನ್ನು ಅಪೊಸ್ತಲ ಯೋಹಾನನ್ನು ನೋಡಿದಂತ ಕಾರ್ಯಗಳು ಬರ್ದಿದ್ದಾನೆ. ಇದೇನಿದು? ಹಂಗಾದ್ರೆ ಯೇಸು ಸ್ವಾಮಿ ಹಿಂಗಿದಾರ? ಯಾರಾದ್ರೂ ಒಂದು ಕ್ಲೂ ಕೊಡ್ರಿ ನೋಡೋಣ. ಇದು ಸಿಂಬಾಲಿಕ್ ಬ್ರದರ್, ಚಿಹ್ನೆಗಳು. ಕರೆಕ್ಟ್. ಸಿಂಬಾಲಿಕ್. ಏನ್ ಸಿಂಬಾಲಿಕ್ ಇದು? ಯಾತಕ್ಕಾಗಿ ಇದೆಲ್ಲ ತೋರಿಸಿತಾನೆ? ಏನ್ ಸಿಂಬಾಲಿಕ್? ಅದು ಗೊತ್ತು, ಸಿಂಬಾಲಿಕ್ ಅಂತ ಅದೊಂದು ಅಡಿಯಾಲ ಭಾಷೆದಲ್ಲಿ ಇದೆ ಅಂತ ಗೊತ್ತು. ಏನ್ ಸಿಂಬಾಲಿಕ್ ಅಲ್ವಾ? ನೋಡ್ಬೇಕಾದ್ರೆ ನೋಡ್ರಿ ಏನೆಲ್ಲ ಇದೆ ಅಂತ ಜ್ಞಾಪಕ ಇಟ್ಕೊಳ್ರಿ. ಮೊದಲು ಆತನ ಒಂದು ತಲೆಯಲ್ಲಿ ನೋಡ್ಬೇಕಾದ್ರೆ ಸಹೋದರರೇ ಇಲ್ಲಿ ನೋಡ್ರಿ, ಒಂದೊಂದು ವಿಷಯ ಕೂಡ ನಾನು ಬರ್ದಿದ್ದೀನಿ. ಆತನ ತಲೆ ಮತ್ತು ಕೂದಲು ಬಿಳಿಯಾಗಿತ್ತು ಅಂತ ಉನ್ನದಂತ ಯಾವ ತರ ಅಂತ ಕೇಳಿದ್ರೆ ಹಿಬ್ಬನಿ ಇತ್ತು. ಆಮೇಲೆ ನೋಡ್ಬೇಕಾದ್ರೆ ಆತನ ಕಣ್ಗಳು ಬೆಂಕಿ ಉರಿದಂತ ಕಣ್ಗಳಾಗಿತ್ತು. ಆತನ ಪಾದಗಳು ಕೊಳುಮಿಯದಲ್ಲಿ ಇದ್ದಂತ ಆ ಒಂದು ತಾಮ್ರ ಇತ್ತು. ಆತನ ಧ್ವನಿ ನೋಡ್ಬೇಕಾದ್ರೆ ಜಲಪ್ರಯಾಣ ಧ್ವನಿಯಾಗಿ ಇತ್ತು. ಅದೇ ತರ ನೋಡ್ಬೇಕಾದ್ರೆ ಸಹೋದರಿ ಆತನ ಬಲ ಕೈಯಲ್ಲಿ ಇದ್ದಂತ 7 ನಕ್ಷತ್ರಗಳು. ಅದೇ ತರ ನೋಡ್ಬೇಕಾದ್ರೆ ಆತನ ಬಾಯಿಯಿಂದ ಬರುವ ಹದವಾದ ಹಿಬ್ಬಾಯಿ ಕತ್ತಿ. ಆಮೇಲೆ ನೋಡ್ಬೇಕಾದ್ರೆ ಆತನ ಮುಖವು ಸೂರ್ಯದಂತ ಹೆಂಗಿತ್ತಂತ ಕೇಳಿದ್ರೆ ಸಹೋದರರೇ ತನ್ನ ಆ ತರ ಇತ್ತಂತೆ ಮುಖ. ಆತನ ಕಣ್ಣು ನೋಡ್ಬೇಕಾದ್ರೆ ಬೆಂಕಿಯ ಕಣ್ಣುಗಳು ಇತ್ತಂತೆ. ಇದೆಲ್ಲ ಏನು ಯಾರು ನೋಡ್ರಿ ಹೇಳ್ರಿ ನೋಡೋಣ. ಇದು ಸಿಂಬಾಲಿಕ್ ಗೊತ್ತಿದೆ. ಏನ್ ಸಿಂಬಾಲಿಕ್? ಸರಿ ಬ್ರದರ್, ಆ ಸಭೆಗೊಳಗಿರ್ಬೇಕು ಬ್ರದರ್. ಅದ ಸಭೆಗೊಳಗಿರ್ಬೇಕು ಬ್ರದರ್ ಸಿಂಬಾಲಿಕ್ ಏನು? ಈಗ ಹೇಳ್ತೀನಿ ನೋಡ್ರಿ ಏನಪ್ಪ ಇದೆಲ್ಲ ಸಿಂಬಾಲಿಕ್ ಅಂತ ಹೇಳಿದ್ರೆ ಸಹೋದರಿಯರೇ, ಕ್ರಿಸ್ತನು ಇವೆಲ್ಲ ಏನಪ್ಪಾ ಅಂತ ಕೇಳಿದ್ರೆ ಕ್ರಿಸ್ತನು ಜಯ ಹೊಂದಿದ್ದಾನೆ ಅಂತ ಎಷ್ಟು ಸತಿ ನಾವು ಓದಿರ್ತೀವಿ ಅಲ್ಲೂರ? ಎಸ್, ಕ್ರಿಸ್ತನು ಯಾವ್ದೆಲ್ಲ ಜಯ ಹೊಂದಿದ್ದ, ಯಾವ್ದನ್ನ ಜಯ ಹೊಂದಿದ್ದು ನೋಡ್ಬೇಕಾದ್ರೆ ಇವೇ ಸಹೋದರಿಯರೇ, ಇವೆಲ್ಲ ನೋಡ್ಬೇಕಾದ್ರೆ ಒಂದೊಂದು ಕೂಡ ಇವೇ ಕ್ರಿಸ್ತನನ್ನು ಜಯ ಹೊಂದಿ ತನ್ನ ಮಹಿಮೆಯಿಂದ ಅದು ಯಾವ ತರ ಒಂದು ಬೆಳಕಲ್ಲಿ ಇಮಾರ್ಟಲಿಟಿ ಅಂತ ಕೇಳಿದ್ರೆ ಅಮರತ್ವದಲ್ಲಿ ಇದ್ದಾನೆ ಅಂತ ಹೇಳ್ತೀವಲ್ಲ ನಾವು, ಕ್ರಿಸ್ತನ ಇದ್ದಾನೆ ಅಂತ ಹೇಳ್ತೀವಲ್ಲ, ಇವೆಲ್ಲ ಜಯ ಹೊಂದಿದ್ದೆ. ಹಂಗಾದ್ರೆ ನೋಡ್ಬೇಕಾದ್ರೆ ಸಹೋದರಿಯರೇ ನೋಡ್ರಿ, ಒಂದು ವಾಕ್ಯ ಇದೆ, ಪ್ರಕಟಣೆ 3ನೇ ಅಧ್ಯಾಯ 21ನೇ ವಾಕ್ಯ. ಪ್ರಕಟಣೆ 3:21. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಆತನ ಸಿಂಹಾಸನದಲ್ಲಿ ಕೂತುಕೊಂಡ ಹಾಗೆ ಜಯ ಹೊಂದುವವನನ್ನು ನನ್ನೊಡನೆ ನನ್ನ ಸಿಂಹಾಸನದಲ್ಲಿ ನನ್ನ ಕೂಡ ಕೂತುಕೊಳ್ಳುವಂತೆ ಅನುಗ್ರಹಿಸುವೆನು. ಹಂಗಾದ್ರೆ ಜಯ ಹೊಂದಿದ್ದೀನಿ ಅಂತ ಹೇಳ್ತಾರೆ. ಏನೆಲ್ಲಪ್ಪ ಜಯ ಹೊಂದಿದ್ದಾರೆ? ಯಾರಿಗಾದ್ರೆ ನಮ್ಗೆ ಗೊತ್ತಿದೆ ಏನೆಲ್ಲ ಜಯ ಹೊಂದಿದ್ರು ಕ್ರಿಸ್ತನು. ನೀವು ಕೂಡ ಜಯ ಹೊಂದಬೇಕು ಅಂತ ಹೇಳ್ತಾರೆ. ನಾನು ಜಯ ಹೊಂದಿದ್ದೀನಿ. ಯಾವ್ದೆಲ್ಲ ಜಯ ಹೊಂದಿದ್ರು ನೋಡ್ರಿ, ಈ ಡಿಸ್ಕ್ರಿಪ್ಷನ್ ಇದೆ ರೀ. ಈಗ ಕ್ರಿಸ್ತನು ಜಯ ಹೊಂದಿದ್ದು ಯಾವ್ದು ಅಂತ ಎಲ್ಲ ಇಲ್ಲಿ ತೋರ್ಸ್ಬಿಟ್ರು, ಒಂದೊಂದು ಕೂಡ ತೋರ್ಸ್ಬಿಟ್ರು. ಆಗಿರುವಾಗ ಸಹೋದರರೇ ನಾವೇನ್ ಮಾಡೋಣ ಈಗ ಅಲ್ವಾ, ಒಂದೊಂದು ಕೂಡ ಕ್ವಿಕ್ ಆಗಿ, ಎಷ್ಟು ಟೈಮ್ ಇದೆ ಅಂತ ಕೇಳಿದ್ರೆ ಇನ್ನ ಒಂದು 15 ನಿಮಿಷದೊಳಗೆ ಏನೆಲ್ಲ ಜಯ ಹೊಂದಿದ್ರು ಅಂತ ನಾವು ನೋಡ್ಬಿಡೋಣ. ಮೊದಲು ಎಲ್ಲಿಂದ ಹೋಗ್ಬಿಡೋಣ ಅಂತ ಹೇಳುವಾಗ ಮೇಲಿಂದ ಬರೋದು ಬೇಡ, ಕೆಳಗಿಂದ ಹೋಗೋಣ. ಕೆಳಗಿಂದ ಹೇಳುವಾಗ ಅವರ ಪಾದದಿಂದ ಹೋಗ್ಬಿಡೋಣ. ಅಥವಾ ಅವ್ರ ಪಾದ ಹೆಂಗಿತ್ತಂತೆ ಮೊದಲು?
ಆ ಆತನ ಕಾಲು ಹೆಂಗಿತ್ತು ಅಂತ ಕೇಳಿದ್ರೆ, ಆ ಪಾದವು ನೋಡ್ರಿ, ಇಲ್ಲಿ ಪಿಕ್ಚರ್ ಹಾಕಿದ್ದೀನಿ, ಹೆಂಗಿತ್ತು ಅಂತ ಕೇಳಿದ್ರೆ ಕೊಲುಮೆ ಹಾಕಿದಂತ ಆ ತಾಮ್ರ ಹೆಂಗಿತ್ತೋ ಆ ತರ ಇತ್ತಂತಪ್ಪ. ಸರಿ, ಇದನ್ನ ಮೊಟ್ಟ ಮೊದಲು ಕ್ರಿಸ್ತನು ಇದನ್ನ ಜಯ ಹೊಂದಿದ್ದೀನಿ ಅಂತ ಹೇಳುವ ಮಾತು ಏನಾಗಿರ್ಬೇಕು ಹೇಳಿ ನೋಡೋಣ. ಸರಿ, ನಾನು ಹೇಳ್ತೀನಿ, ಯಾಕಂದ್ರೆ ಟೈಮ್ ಆಗುತ್ತೆ ಕ್ವೆಶ್ಚನ್ ಕೇಳ್ಕೊಂಡು ಹೋಗೋದು. ಹಾಗೆ ಹೋಗ ಸಹೋದರ ಸಹೋದರರೇ, ನೋಡಿ, ಈ ತಾಮ್ರದ ಪಾದ ಅಂತ ಹೇಳಿದೆ, ಕಾಲು ತಾಮ್ರ ಪಾದ ಅಲ್ವಾ, ಪಾದ ಅಂತ ಹೇಳುವಾಗ ನಮ್ಮ ಕ್ರಿಸ್ತನು ಆತನ ಒಂದು ಮಹಿಮೆಯನ್ನ ಅದನ್ನ ಪ್ರೂವ್ ಮಾಡೋದಿಕ್ಕೆ ಅಂತ ಹೇಳಿದ್ರೆ ಒಂದು ಮಹಿಮೆಯನ್ನ ಬಿಟ್ಟು ಬಂದ್ರಿ. ಒಂದು ಮಹಿಮೆ ಇದ್ದಿದ್ದಂತ ಮಹಿಮೆಯನ್ನ ಬಿಟ್ಟು ಇಲ್ಲಿ ಬಂದ್ರು. ಆತನು ಮತ್ತೆ ಮಹಿಮೆಗೆ ಹೋಗ್ಬೇಕು ಅಂದ್ರೆ ಅದನ್ನ ಪ್ರೂವ್ ಮಾಡ್ಬೇಕು. ಪ್ರೂವ್ಗೆ ಕನ್ನಡ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಅದನ್ನ ಪ್ರೂವ್ ಮಾಡ್ಬೇಕು. ಪ್ರೂವ್ ಮಾಡ್ಬೇಕಂದ್ರೆ ಏನ್ರಿ ಕನ್ನಡದಲ್ಲಿ? ಮರ್ತ್ಬಿಟ್ಟೆ. ಸಹೋದರ ಸಹೋದರಿಯರೇ, ಆತನು ಇಲ್ಲಿ ಬಂದು ಮತ್ತೆ ರುಜುವಾತು ಪಡಿಸ್ಬೇಕು ಅಂತ ಹೇಳ್ಬೋದು. ತೋರಿಸ್ಬೇಕಾಯ್ತು ಬ್ರದರ್. ಏನು ಸಾಧಿಸಿ ತೋರಿಸ್ಬೇಕಾಗಿತ್ತು, ಸಾಧಿಸಬೇಕು. ಹಾಗಾದ್ರೆ ನೋಡ್ರಿ, ನೀನು ಮುಂಚೆನೆ ಹೇಳಿದ್ನಲ್ಲ, ಅಲ್ಲಿ ಬಿಟ್ಟು ಆ ಮಹಿಮೆಯನ್ನ ಬಿಟ್ಟು ಇಲ್ಲಿ ಬಂದ್ರು. ಇಲ್ಲಿ ಬಂದ ಮೇಲೆ ಆತನು ಸಾಧಿಸಿ ತೋರಿಸ್ಬೇಕು. ಹೆಂಗೆ ಅಂತ ಕೇಳಿದ್ರೆ, ಮತ್ತೆ ಅವನು ಕ್ರಿಸ್ತನು ಏನಾಗ್ಬೇಕಂತ ಕೇಳಿದ್ರೆ, ಆ ಮಹಿಮೆಗೆ ಇರ್ಬೇಕಾದ್ರೆ ಮೊದಲು ಅವರ ಬೇಸು, ಅವರ ಕೆಳಗೆ ಇದ್ದಂತ ಆಧಾರವು, ಅದರ ಒಂದು ಫೌಂಡೇಶನ್ ಏನಾಗಿತ್ತು ಅಂತ ಕೇಳಿದ್ರೆ, ಕ್ರಿಸ್ತನು ಇಲ್ಲಿ ಪರ್ಫೆಕ್ಟ್, ಪರಿಪೂರ್ಣದ ಒಂದು ಮನುಷ್ಯನಾಗಿ ಬಂದ ಈ ಲೋಕಕ್ಕೆ. ತಾಮ್ರ ಅಂತ ಹೇಳಿದ್ರೆ ಏನರ್ಥ? ತಾಮ್ರ ಅಂದ್ರೆ ನಮ್ಗೆಲ್ಲ ಗೊತ್ತಿದೆ. ತಾಮ್ರ ಅಂದ್ರೆ ಏನ್ರಿ ಅರ್ಥ? ಟ್ಯಾಬರ್ನಕಲ್ ನೋಡಿದೀವಿ, ದೇವದಸ್ತು ಗುಡದಲ್ಲಿ ಮನುಷ್ಯನ ಸ್ವಭಾವ. ಹಂಗಾದ್ರೆ ಆತನು ಮನುಷ್ಯನ ಸ್ವಭಾವ ಅಂತ ಹೇಳಿದ್ರೆ ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್, ಪರಿಪೂರ್ಣದ ಒಂದು ಮನುಷ್ಯನ ಸ್ವಭಾವವಾಗಿ ಆತನು ಈ ಭೂಮಿಗೆ ಬಂದಿದ್ದನು. ಆದ್ರೆ ಆತನ ಕಾಲು ಹೆಂಗಿತ್ತಂತ ಕೇಳಿದ್ರೆ, ಆ ಕೊಲುಮೆದಲ್ಲಿ ಇದ್ದಿದ್ದಂತ ಅದು ಹಾಕಿದ್ರೆ, ಆ ಕೊಲುಮೆಯಲ್ಲಿ ಹಾಕಿದ್ರೆ ಯಾವ ತರ ಒಂದು ಬ್ರೈಟ್ನೆಸ್ ಇತ್ತೋ ಆತನ ಕಾಲ ಹಂಗಿತ್ತಂತೆ. ಅಂದ್ರೆ ಅರ್ಥ ಏನು ಸಹೋದರ ಸಹೋದರಿಯರೇ? ಇದಕ್ಕೆ ಇದ್ದಿದ್ದಂತ ಒಂದು ಗುಣಲಕ್ಷಣ ಏನು ಗೊತ್ತಾ? ಈ ಒಂದು ತಾಮ್ರಕ್ಕೆ ಏನ್ರಿ ಗುಣಲಕ್ಷಣ ಹೇಳ್ರಿ ನೋಡೋಣ. ಒಂದು ಗುಣಲಕ್ಷಣ ಇದೆ, ಏನಂತ ಕೇಳಿದ್ರೆ, ಇದನ್ನ ಸ್ವಲ್ಪ ಕಾಲ ಹಂಗೆ ಬಿಟ್ರೆ ಇದು ಇದೇ ತರ ಇರುತ್ತ ಅಂತ ಕೇಳಿದ್ರೆ ಇರಲ್ಲ. ಏನಾಗುತ್ತೆ, ಅದರಲ್ಲಿ ಈ ತರ ಒಂದು ಫಂಗಸ್ ಬಂದ್ಬಿಡ್ತದೆ, ಕಪ್ಪಕತಿ, ಹಸಿರು ಕಲರ್ ಹಾಕಿದ್ದನ್ನು ನೋಡ್ರಿ ಒಂದು ಕಪ್ಪಗ ಆಗ್ಬಿಡ್ತದೆ ಅಂತ ಹೇಳ್ತಾರೆ. ಹಾಗಾದ್ರೆ ಇದು ಯಾರಪ್ಪ? ಇದು ನೋಡಿ ಕಪ್ಪಗಾಗ್ಬಿಡ್ತದೆ ತಾಮ್ರ. ಆದ್ರೆ ತಾಮ್ರವಾಗಿದ್ರೆ ಕೂಡ ಅದು ಕಪ್ಪಗಾಗ್ಬಿಡ್ತದೆ. ಇದೇನು ಕಪ್ಪಗಾಗ್ಬಿಡ್ತದೆ ಅಂತ ಕೇಳಿದ್ರೆ, ಆದಾಮನಾಗಿ ಕೂಡ ಇದ್ದಿದ್ದಂತ ಒಂದು ಮನುಷ್ಯ, ಪರಿಪೂರ್ಣದ ಮನುಷ್ಯ, ಆ ಮನುಷ್ಯ ಪಾಪ ಅವನ ಮೇಲೆ ಬಂದದ ಮೇಲೆ ಈ ತಾಮ್ರದ ಮೇಲೆ ಬಂದಿದ್ದಂತ ನೋಡ್ರಿ ಒಂಥರ ಒಂದು ಕೆಮಿಕಲ್, ಒಂದು ಫಂಗಸ್ ಏನಾಗುತ್ತೆ ಅಂತ ಕೇಳಿದ್ರೆ ಅದ ಮೇಲೆ ಬಂದ್ಬಿಡ್ತದೆ. ಆಗಿರುವಾಗ ನೋಡ್ರಿ, ಇದನ್ನ ಏನಾಗುತ್ತೆ ಅಂತ ಕೇಳಿದ್ರೆ, ಆ ಬಿಟ್ಟಿರುವ ಕಾರಣ, ಆ ತಾಮ್ರ ಬಿಟ್ಟಿರುವ ಕಾರಣ, ಆ ತಾಮ್ರ ಬಂದು ಸ್ವಲ್ಪ ಈ ಗಾಳಿಯಲ್ಲಿ ಇರುವ ಎಲ್ಲಾ ಗಾಳಿಯಲ್ಲಿ ಅದು ಕಂಟಮಿನೆಂಟ್ ಅಂತ ಹೇಳಿದ್ರೆ, ಇಲ್ಲಿ ಇರುವ ವಾತಾವರಣಕ್ಕೆ ಅದು ಏನಾಗ್ಬಿಡ್ತದೆ ಅಂತ ಕೇಳಿದ್ರೆ ಅದ ಮೇಲೆ ಒಂದು ಪಾಚಿ ತರ ಅದನ್ನ ಹಿಡಿದು ಬಿಡ್ತದ್ರಿ. ಅದಕ್ಕೆ ಅರ್ಥ ಏನು ಗೊತ್ತಾ? ಪಾಪ ಅಪರಿಪೂರ್ಣದಂತ ಮನುಷ್ಯನಾಗಿದ್ದಂತ ಆ ಮನುಷ್ಯ ಯಾವಾಗ ಪಾಪ ಮಾಡಿದ್ನೋ ಅವನ ಮೇಲೆ ಬಂದಿದ್ದಂತ ಈ ಪಾಚಿ, ಈ ಒಂದು ಕೆಮಿಕಲ್ ಏನಾಗಿತ್ತು ಅಂತ ಕೇಳಿದ್ರೆ ಕವರ್ ಆಗ್ಬಿಡ್ತೀವಿ. ನೋಡ್ರಿ, ಇದು ತಾಮ್ರ ನೀನು ಎಷ್ಟು ದಿವಸ ಆದ್ರೆ ಇಟ್ಬಿಡ್ರಿ, ಎಷ್ಟು ವರ್ಷದ ಕೂಡ ಇಟ್ಬಿಡ್ರಿ, ಆ ವರ್ಷದ ಆದ್ಮೇಲೆ ಮತ್ತೆ ನೀನು ಉಳಿಯನ್ನ ಉಪ್ಪನ್ನ ಹಾಕಿ ಅದನ್ನ ತೊಳೆದ್ರೆ ಮತ್ತೆ ಏನಾಗ್ಬಿಡ್ತದೆ ಅಂತ ಕೇಳಿದ್ರೆ ಅದು ಹೊಸದಾಗಿ ಕಾಣುತ್ತೆ. ಹಂಗಾದ್ರೆ ಅರ್ಥ ಏನ್ ಗೊತ್ತಾ? ನಾವು ಯಾವಾಗ್ಲೂ ತಂದೆಯ ದೇವರ ಆತನ ನಮ್ಮ ಪಾಪವನ್ನು, ಮನುಷ್ಯನ ನೋಡಿ ನಾವು ಹುಟ್ಟಿದಲ್ಲ ಹೆಂಗೆ ಅಂತ ಕೇಳಿದ್ರೆ ಪಾಪದಲ್ಲೇ ಹುಟ್ಟಿರುವ ನಾವಲ್ಲ.
ನಾವು ದಿನ 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 ನಾವು ಏನ್ ಮಾಡ್ಬೇಕು, ಪ್ರಾರ್ಥನೆಯನ್ನ ಮಾಡಿ ನಮ್ಮ ಪಾಪಗಳನ್ನ ತೊಳ್ಕೊಬೇಕು. ದೇವರ ವಾಕ್ಯದಿಂದ ತೊಳಗುವಾಗ ನಮ್ಮ ಮೇಲಿರುವ ಎಲ್ಲಾ ಈ ತರ ಒಂದು ಕೆಮಿಕಲ್ ಏನಾಗುತ್ತೆ, ಪಾಚಿಗಳನ್ನು ಹೋಗುದು ಅಂತ ನೋಡ್ತೀವಿ. ಆದ್ರಿಂದ ಈ ಪಾಚೆ ನಮ್ಮನ್ನ ಏನ್ ಮಾಡ್ತಾ ಇದೆ ಅಂತ ಕೇಳಿದ್ರೆ, ಪಾಪ ನಮ್ಮನ್ನ ಮುಚ್ಚಿಕೊಂಡಿದೆ. ಹೌದು, ನಾವು ಯಾರಿಂದ ಉಂಟಾಗಿದ್ದೀವಿ ಕೇಳಿದ್ರೆ ಒಂದು ಪರಿಪೂರ್ಣದ ಮನುಷ್ಯನಿಂದಾನೇ ಬಂದಿರೋದು. ಆದ್ರೆ ಪಾಪವನ್ನು ನಮ್ಮನ್ನ ಮುಚ್ಚಿಕೊಂಡಿದೆ. ಇದೇ ನಮ್ಮ ಅರ್ಥ. ಈಗ ನಾವು ಆ ಪಾಪನ್ನ ತೆಗಿಬೇಕಾದ್ರೆ ತೊಳಿಬೇಕು. ತೊಳೆದು ಆ ವಾಕ್ಯದಿಂದ ತೊಳೆದು ಏನಾಗ್ಬೇಕಂತ ಕೇಳಿದ್ರೆ, ಅದನ್ನ ಮತ್ತೆ ಪಾಲಿಶ್ ಆಗಿ ಇರುವ ನಾವು ಬರ್ಬೇಕು. ಇದು ಬಂದು ಆದಾಮನ ಸಂತತಿಯಲ್ಲಿ ಬಂದಿದ್ದಂತ ಈ ಪಾತ್ರೆ. ಅದೇ ಈ ಒಂದು ಆ ಮೆಟ್ಲು ಲೋಗ ಅಂತ ನೋಡ್ತೀವಿ, ಆ ಒಂದು ತಾಮ್ರ. ಆದ್ರೆ ಕ್ರಿಸ್ತನ ಪಾದವು ಹೆಂಗಿತ್ತಂತ ಕೇಳಿದ್ರೆ, ಸಹೋದರ ಸಹೋದರರೇ ನೋಡ್ರಿ, ಆ ಪಾದವು ಹೆಂಗಿತ್ತಂತ ಕೇಳಿದ್ರೆ, ಕೊಲುಮಿದಲ್ಲಿ ಕಾಯಿಸಿದಂತ ಆ ಪಾದವು ಹಂಗೇ ಇತ್ತಂತೆ. ಅದರಲ್ಲಿ ಏನಾಗ್ಲಿಲ್ಲ, ಯಾವಾಗೂ ಅದು ಒಂದೇ ತರ ಇತ್ತಂತೆ. ಅದರಲ್ಲಿ ಒಂದು ಪಾಚೆ ಕೂಡ ಹಿಡಿಯಕ್ಕಾಗ್ಲಿಲ್ಲ, ಅದರ ಒಂದು ಪಾಪವು ಹಿಡಿಯಕ್ಕಾಗ್ಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ರಿ, ಇಲ್ಲಿ ನೋಡಿದ್ವಿ ನೋಡ್ರಿ, ಗೋಲ್ಡ್ ಮತ್ತೆ ಏನ್ರಿ ಇಲ್ಲಿದ್ದಂತ ಗೋಲ್ಡ್ ತಾಮ್ರ ಇವು ಎರಡು ಇದೆ ನೋಡ್ರಿ. ಏನಕ್ಕೆ ನೋಡಿದ್ರೆ, ಈ ಗೋಲ್ಡ್ ತಾಮ್ರ ಬಂದು ಯಾವಾಗೂ ರೆಡ್ ಕಲರ್ ಆಗಿರ್ತದೆ ರೀ, ರೆಡ್ ಆಗಿರ್ತದೆ. ಗೋಲ್ಡ್ ಯಾವ ಕಲರ್ ಇರ್ತದೆ ಕೇಳಿದ್ರೆ ಯೆಲ್ಲೋ ಕಲರ್ ಅಲ್ಲಿ ಇರ್ತದೆ ಅಲ್ವಾ. ರೆಡ್ ಅಂತ ಹೇಳುವಾಗ ನಮ್ಗೆಲ್ಲ ಗೊತ್ತು, ಆದಾಮನು ಅಂತ ಹೇಳುವಾಗಲೇ ಅದ ಅರ್ಥ ಏನಂತ ಕೇಳಿದ್ರೆ ರೆಡ್ ಅಂತ ಅರ್ಥ, ಕೆಂಪುದು. ಇದರ ವಿಶೇಷ ಏನು, ಇದರಲ್ಲಿ ಇರೋದಂತ ವಿಶೇಷ ಏನು ಅಂತ ಕೇಳಿದ್ರೆ, ಯಾರಾದ್ರೂ ಹೇಳಿ ಈ ವಿಶೇಷ ಏನು, ಇದಕ್ಕೆ ಏನ್ ಸಂಬಂಧ ರೀ? ಇಲ್ಲಿದ ಚಿನ್ನಕ್ಕೂ ಈ ಇಲ್ಲಿದ್ದಂತ ತಾಮ್ರಕ್ಕೆ ಏನ್ ಸಂಬಂಧ? ಗೋಲ್ಡ್ ತರ ಅದು ರಿಫ್ಲೆಕ್ಟ್ ಆಗುತ್ತೆ. ಸ್ವಭಾವ ಕ್ರಿಸ್ತನ ಸ್ವಭಾವ ಏನಂತ ಅರ್ಥ ಗೊತ್ತಾ ನೋಡ್ರಿ. ತಂದೆ ದೇವರು ಮನುಷ್ಯನ, ಆ ಆದಾಮನ ಮಾತ್ರ ಇಲ್ಲ, ಯೇಸು ಕ್ರಿಸ್ತನ ಇಲ್ಲಿ ಮನುಷ್ಯನಾಗಿ ಬರುವ ಈ ಮನುಷ್ಯನು ತಂದೆ ಇದ್ದಂತ ಅಮರತ್ವ ಅಂತ ಹೇಳಿದ್ರೆ ಚಿನ್ನ. ಇವಾಗ ಕ್ರಿಸ್ತನು ಇಲ್ಲಿ ಬಂದು ನಮ್ಮನ್ನ ರಕ್ಷಣೆ ಮಾಡಿದ್ದು, ಆ ಮನುಷ್ಯ ಎಲ್ಲ ಏನು ಅವ್ರಿಗೆ ಒಂದು ಅವಕಾಶ ಸಿಗುತ್ತಂತ ಕೇಳಿದ್ರೆ, ತಂದೆಯ ದೇವರಿದ್ದ ಸ್ಥಳಕ್ಕೆ ಅಂತ ಕೇಳಿದ್ರೆ ಇವರು ಈ ಎರಡು ಮಿಕ್ಸ್ ಆಗೋದಕ್ಕೆ ಸಾಧ್ಯ ಆಗತ್ತೆ. ಅಂದ್ರೆ ತಾಮ್ರವನ್ನು ಚಿನ್ನವನ್ನು ಮಿಕ್ಸ್ ಮಾಡಬಹುದು, ಅದು ಮಿಕ್ಸ್ ಈಸಿಯಾಗಿ ಮಿಕ್ಸ್ ಆಗ್ಬಿಡ್ತದೆ. ಆದ್ರೆ ಬೆಳ್ಳಿಯು ಚಿನ್ನ ಮಿಕ್ಸ್ ಆಗುತ್ತಾ ಅಂತ ಕೇಳಿದ್ರೆ ಇಲ್ಲ, ಬೆಳ್ಳಿಯು ಚಿನ್ನ ಮಿಕ್ಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅದೇ ತರ ಬೆಳ್ಳಿಯು ಕಾಪರ್ ಅಂತ ಹೇಳಿದ್ರೆ ಈ ತಾಮ್ರ ಮಿಕ್ಸ್ ಆಗುತ್ತೆ ಅಂತ ಕೇಳಿದ್ರೆ ಇಲ್ಲ. ಹಂಗಾದ್ರೆ ಏನ್ ಅರ್ಥ ಗೊತ್ತಾ ಸಹೋದರ, ನಾನು ಮುಂಚೆನೆ ಹೇಳಿದ್ನಲ್ಲ, ಬೆಳ್ಳಿ ಅನ್ನೋದು ದೇವದೂತರಾಗಿ ಇರುವವರು ಸ್ಥಳವು ಅಂತ ತೋರಿಸ್ತದೆ. ಅವ್ರಿಗೆ ಏನು ಸಿಗ್ಲಿಲ್ಲ ಅಂತ ಹೇಳಿದ್ರೆ, ಅಮರತ್ವ ಹೋಗೋದಿಕ್ಕೆ ಅವ್ರಿಗೆ ಏನಿಲ್ಲ, ಅವಕಾಶವನ್ನಿಲ್ಲ. ಆದ್ರೆ ಮನುಷ್ಯನಾಗಿ ಹುಟ್ಟಿರುವ ನಮಗೆ ಒಂದು ಅವಕಾಶ ಏನ್ ಸಿಗುತ್ತೆ ಅಂತ ಕೇಳಿದ್ರೆ, ಯೇಸು ಕ್ರಿಸ್ತನ ಹೇಗೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಮತ್ತೆ ಆ ಮಹಿಮೆಯನ್ನು ಹೊಂದಿದ್ರು, ತಂದೆಯ ದೇವರು ಯಾವ ತರ ಇದ್ದಾರೋ ಆ ಒಂದು ಅಮರತ್ವಕ್ಕೆ ಹೆಂಗೆ ಹೊಂದಿದ್ರು, ಅದೇ ತರ ಕೂಡ ನಮಗೆ ಒಂದು ಅವಕಾಶನ ಕೊಟ್ಟಿರೋದೇ ಇದರ ಮಹಿಮೆ. ಬಹಳ ಸುಲಭವಾಗಿ ನಾವು ದೇವರಲ್ಲಿ ಮಿಕ್ಸ್ ಆಗೋದಿಕ್ಕೆ, ಅದರಲ್ಲಿ ಕಳಿಸೋದಿಕ್ಕೆ ಬಹಳ ಸುಲಭ ಆಗಬಹುದು ಅಂತ ಹೇಳಿ ನೋಡ್ತೇವೆ. ಆದ್ರಿಂದ ನಮ್ಮ ಕ್ರಿಸ್ತನ ಪಾದವು ಹೆಂಗಿತ್ತಂತ ಕೇಳಿದ್ರೆ, ಕೊಲಮಿದಲ್ಲಿ ಇದ್ದಂತ ಪಾದವು ಇತ್ತು ಅಂತ ಹೇಳಿದ್ರೆ ಏನದು ಗೊತ್ತಾ, ಅವರು ಹುಟ್ಟಿದಿಂದ ಸಾಯೋ ತನಕ ಅವರಲ್ಲಿ ಒಂದು ತೊಟ್ಟು ಪಾಪವು ಕೂಡ ಇರ್ಲಿಲ್ಲ ಅಂತೆ. ನೋಡ್ರಿ, ಅವರ ತಾಮ್ರವಾಗಿದ್ದಂತೆ, ಅವ್ರು ಹುಟ್ಟುವಾಗ್ಲೇ ತಾಮ್ರವಾಗಿದ್ರಂತೆ, ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ಸ್ ಆಗಿ ಇದ್ರಂತೆ, ಪರ್ಫೆಕ್ಟ್ ಮ್ಯಾನ್ ಆಗಿದ್ರು. ಅದೇ ತರ ಅವ್ರು ಸಾಯೋ ಗಂಟ ಅದೇ ತರ ಇದ್ರಂತೆ. ಒಂದು ವಾಕ್ಯ ಓದೋಣ, ಜಾಸ್ತಿ ವಾಕ್ಯ ಓದೋದು ಬೇಡ ಯಾಕಂದ್ರೆ ಟೈಮ್ ಆಗುತ್ತೆ. ಹೆಬ್ರಿಯ 4ನೇ ಅಧ್ಯಾಯ 15ನೇ ವಾಕ್ಯ, 4:15. ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಭರಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದರೂ ಪಾಪ ಮಾಡಲಿಲ್ಲ. ಆದರೂ ಪಾಪ ಅವರಲ್ಲಿ ಏನಿಲ್ಲ ಅಂತ, ಪಾಪ ಮಾತ್ರ ಮಾಡಲಿಲ್ಲ ಅಂತ ಐತೆ ಬ್ರದರ್. ಪಾಪ ಮಾತ್ರ ಮಾಡಲಿಲ್ಲ ಅಂತ ನಮ್ಮಲ್ಲಿ ನಾವಿದ್ದಂತ ಶೋಧನೆಯಲ್ಲೆಲ್ಲ ನಾವು ಯಾವ ತರ ಶೋಧನೆ ಇದೀವೋ ಅದೇ ತರ ಶೋಧನೆ ಇದ್ರಂತೆ. ಆದ್ರೆ ನಾವೆಲ್ಲ ಬಿದ್ದಿದ್ದೀವಿ, ಆದಾಮನು ಕೂಡ ಬಿದ್ದಿದ್ರಂತೆ. ಆದ್ರೆ ಕ್ರಿಸ್ತನು ನಮ್ಮಂಗೆ ಏನೇ ಶೋಧನೆ ಬಂದಿದ್ರೆ ಕೂಡ ಆ ಪಾಪದಲ್ಲಿ ಮಾತ್ರ ಬಿದ್ದಿಲ್ಲ.
ನೋಡ್ರಿ, ಇದೇ ಬೇಸು. ಅದಕ್ಕೆ ಆ ತಾಮ್ರದ ಕಾಲು ಜಯ ಹೊಂದಿದನು. ಆತನು ಬಂದಿದ್ದ ಮನುಷ್ಯನಾಗಿ ಬಂದಿದ್ದ, ಆ ಒಂದು ಪರಿಪೂರ್ಣದ ಮನುಷ್ಯನಾಗಿ ಬಂದೇ ಪರಿಪೂರ್ಣದ ಮನುಷ್ಯನಾಗಿ ಸತ್ತನು. ಆಗ ಮೊದಲು ಜಯ ಹೊಂದಿದ್ದು ಯಾವ್ದಂತ ಕೇಳಿದ್ರೆ ಈ ಸ್ಥಳವನ್ನು ಜಯ ಹೊಂದಿದ್ರು. ದೇವರು ಅವರಿಗೆ ಏನಪ್ಪ ನೇಮಿಸಿದ್ರು, ಯಾತಕ್ಕಾಗ ಕಳಿಸಿದ್ನೋ ಅದನ್ನ ಜಯ ಹೊಂದಿದ್ರು. ಅದನ್ನ ಜಯ ಹೊಂದೋದು ಮಾತ್ರ ಅಲ್ಲ, ನಮಗೆ ಒಂದು ಹೊಸ ದಾರಿಯನ್ನ ತೋರಿಸಿ ನಮ್ಮನ್ನ ಕಡೆ ಜಯ ಹೊಂದೋದಿಕ್ಕೆ ಆತನ ನಮ್ಮನ್ನೆಲ್ಲ ಕರೆತರು, ಅದನ್ನ ಹಾದುಕೊಂಡ್ರು. ನೀವೆಲ್ಲ ಕೂಡ ಏನ್ರಿ ಪರಿಪೂರ್ಣ ನೀತಿವಂತರಾಗೋದಿಕ್ಕೆ ನಮಗೆ ಒಂದು ಅವಕಾಶವನ್ನ ಕೊಟ್ರು. ಹಂಗಾದ್ರೆ ಮೊದಲು ಜಯ ಹೊಂದಿದ್ದು ಮನುಷ್ಯನಾಗಿ ಈ ಲೋಕಕ್ಕೆ ಬಂದು ಅದನ್ನ ಜಯ ಹೊಂದಿದ್ದು ಅಂತ ನೋಡ್ತೀವಿ. ಎರಡನೇದು ಯಾವ್ದಪ್ಪ ಅಂತ ಕೇಳಿದ್ರೆ ಸಹೋದರ ನಿಲವಂಗಿ. ನಿಲವಂಗಿ ಏನು? ನಿಲವಂಗಿ ಅಂತ ಕೇಳಿದ್ರೆ ಯಾರೆಲ್ಲ ಅಂಗಿ ಹಾಕ್ತಾರೆ ನೋಡ್ಬೇಕಾದ್ರೆ ಯಾರು ಅಂಗಿ ಹಾಕ್ತಾರಪ್ಪ ದೇವದರ್ಶನ ಗುಡದಲ್ಲಿ? ಯಾರು ಅಂಗಿ ಹಾಕೋದು ಅಂತ ಕೇಳಿದ್ರೆ ಸಹೋದರ ಯಾರು? ಯಾಜಕರು ಅಂದ್ರೆ ಏನರ್ಥ? ಯಾಜಕರು ಅಂದ್ರೆ ಏನರ್ಥ? ವಾಟ್ ಈಸ್ ಮೀನ್ ಬೈ ದ ಪ್ರೀಸ್ಟ್? ಪ್ರೀಸ್ಟ್ ಅಂದ್ರೆ ಏನರ್ಥ ಏನ್ರಿ? ದೇವರಿಗೆ ಮತ್ತು ದೇವರಿಗೆ ಮಧ್ಯಸ್ಥರಾಗಿ ಏನಂತ ಕೇಳಿದ್ರೆ ಪ್ರೀಸ್ಟ್ ಅಂದ್ರೆ ಏನಿಲ್ಲ, ಮಧ್ಯಸ್ಥರು ಅಂತ ಅರ್ಥ. ಮಧ್ಯಸ್ಥರು ಅಂದ್ರೆ ಏನಂತ ಕೇಳಿದ್ರೆ ಸಹೋದರ ಅಡ್ವೊಕೇಟ್ ಅಂತ ಅರ್ಥ ಅಲ್ವಾ? ಅಡ್ವೊಕೇಟ್ ಅಂತ ಕೇಳಿದ್ರೆ ಒಂದು ಲಾಯರು, ಅಥವಾ ಏನಂತ ಕೇಳಿದ್ರೆ ಒಂದು ವಕೀಲರು ಇದಾರಲ್ಲ ನೋಡ್ರಿ. ನಾವು ಒಂದು ಜಡ್ಜ್ ಕೂತ್ಕೊಂಡಿದ್ದಾರೆ ಒಂದು ಕೋರ್ಟ್ ಅಲ್ಲಿ, ಒಂದು ಪಾಪಿಗಳು ಇರ್ತಾರೆ. ಈ ಪಾಪಿಗಾಗಿ ವಾದಾಡೋದು ಯಾರಪ್ಪ ಅಂತ ಕೇಳಿದ್ರೆ ಆ ಒಂದು ಲಾಯರ್ ಅಂತ ಹೇಳುವಾಗ ಆತನು ಮೀಡಿಯೇಟರ್ ಅಂತ ಹೇಳ್ತಾರೆ. ಹಂಗಾದ್ರೆ ಮೊದಲು ಈ ಮೀಡಿಯೇಟರ್ ಆಗೋದಿಕ್ಕೆ ಏನ್ ಮಾಡಿರ್ಬೇಕು ಅಂತ ಕೇಳಿದ್ರೆ ಎಲ್ಲಾ ವಿಧವಾದ ವಿಷಯಗಳನ್ನು ಮನುಷ್ಯನಾಗಿದ್ದು ಇವರು ಜಯ ಹೊಂದಬೇಕು. ಜಯ ಹೊಂದಿ ಆತನನ್ನು ಅದಕ್ಕೆ ಒಂದು ಹರಗತೆಯನ್ನ ಸಂಪಾದನೆ ಮಾಡಬೇಕು. ಏನ್ ಸಂಪಾದನೆ ಮಾಡಿದ್ರು ಅಂತ ಕೇಳಿದ್ರೆ ಈಗ ಮನುಷ್ಯನಿಗೂ ತಂದೆಯ ದೇವರಿಗೂ ಮಧ್ಯಸ್ಥರಾಗದೆಯನ್ನ ಹೊಂದಿಕೊಂಡ್ರು. ಈ ಬಿಕೇಮ್ ಎ ಅಡ್ವೊಕೇಟ್, ಆತನ ವಕೀಲ ತರ ನಮಗಾಗಿ ವಾದಾಡುವ, ಹೇಳ್ತಾರಲ್ಲ ನಮಗಾಗಿ ಏನ್ ಮಾಡ್ತಾರಂತೆ ಅವರು ವಾದಾಡಿ ನಮಗಾಗಿ ಮಾತಾಡ್ತಾರೆ ಅಂತ ಹೇಳೋ ವಿಷಯ ನೋಡಿದೀವಿ. ಆಗಿರುವಾಗ ಸಹೋದರ ಆ ವಾಕ್ಯ ಕೂಡ ಓದನ. ಹೆಬ್ರಿಯ 7ನೇ ಅಧ್ಯಾಯ 27ನೇ ವಾಕ್ಯ, 7:27. ಹೆಬ್ರಿಯರಿಗೆ 7ನೇ ಅಧ್ಯಾಯ 27ನೇ ವಾಕ್ಯ. ಮೊದಲು ಪರಿಹಾರಕ್ಕಾಗಿ ಆಮೇಲೆ ಜನ ಪಾಪ ಪರಿಹಾರಕ್ಕೆ ಸಮರ್ಪಣೆ ಮಾಡುವ ಲೇವಿಕ ಮಹಾಯಾಜಕರಂತೆ ಈತ ನಿತ್ಯವೂ ಸಮರ್ಪಿಸಬೇಕಾದ ಅವಶ್ಯವಿಲ್ಲ. ಯಾಕಂದ್ರೆ ಸಿಸ್ಟರ್ ಓದ್ರಿ ಫುಲ್ಲು. ಈತನು ತನ್ನನ್ನೇ ಸಮರ್ಪಿಸಿಕೊಂಡು ಒಂದೇ ಸಾರಿ ಆ ಕೆಲಸವನ್ನು ಮಾಡಿ ಮುಗಿಸಿದನು. ಏನಂತ ಕೇಳಿದ್ರೆ ಒಂದು ದೊಡ್ಡ ಒಂದು ಯಾಚಕ ಕೆಲಸವನ್ನು ಮಾಡಿದ್ದಂತೆ. ಹೆಂಗೆ? ಯಾರು ಅಂತ ಕೇಳಿದ್ರೆ ಅವನು ಆರೋನನು ಅವರು ಮಹಾಯಾಜಕನಾಗಿದ್ದು ಆತನು ಮೊದಲು ಏನ್ ಮಾಡಿದ ಆತನಿಗಾಗಿ ಮತ್ತು ಪಾಪ ಪರಿಹಾರಕ್ಕೆ ತನ್ನನ್ನ ಆ ಯಜ್ಞದ ಒಂದು ಬಲಿಯನ್ನ ಕೊಟ್ಟು ಮತ್ತೆ ಅವರ ಜನರಿಗಾಗಿ ಕೊಟ್ಟು ಇದು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಇದು ಎರಡು ಯಜ್ಞದ ಒಂದು ಬಲಿ ಇಳಿದಿರ ಆತನ ಒಂದೇ ಯಜ್ಞವಾಗಿ ಏನ್ ಮಾಡಿದಂತ ಕೇಳಿದ್ರೆ ಸಮರ್ಪಣಿಸಿದಂತೆ ಕೊಟ್ಟು ತಾನು ಏನಾಗಿದ್ದ ಅಂತ ಹೇಳುವಾಗ ಆತನು ಓದನ 1 ತಿಮೋತಿ 1 ತಿಮೋತಿಗೆ 2ನೇ ಅಧ್ಯಾಯ 4ನೇ ವಾಕ್ಯ. ಬೇಗ. ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಯಾಕಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. ನೋಡ್ರ, ಮಧ್ಯಸ್ಥನ ಒಬ್ಬನೇ ಅಂತ ಹೇಳ್ಬಿಟ್ಟು ಆತನು ದೇವನಿಗೂ ಮನುಷ್ಯನಿಗೂ ಮಧ್ಯಸ್ಥನ ಒಬ್ಬನೇ ಅಂತ ಹೇಳುವಾಗ ಆತನು ಏನಾಗ್ಬಿಟ್ರ ಅಂತ ಕೇಳಿದ್ರೆ ಸಹೋದರರೇ ಅವರು ನಮಿಗಾಗಿ ಮಧ್ಯಸ್ಥರಾಗಿ ಕೆಲಸ ಮಾಡುವ ಅದು ಮೊದಲು ಹೊಂದಿದ್ದು ಮನುಷ್ಯನು ಪರಿಪೂರ್ಣದ ಮನುಷ್ಯ. ಎರಡನೇದು ಆತನು
ಪ್ರೀಸ್ಟ್, ನಮಗೆ ಒಂದು ಮಹಾಯಾಜಕನಾಗಿ ಅವನು ಓದಿದ್ನು. ಏನಾಗ್ಬಿಟ್ರು ಅಂತ ಕೇಳಿದ್ರೆ ಮೆಲ್ಕಿಜೆಡೆಕ್ ಅಂತ ಬಂದ್ಬಿಟ್ರು ಅಲ್ವಾ. ಮೆಲ್ಕಿಜೆಡೆಕ್ ಅನ್ನುವಾಗ ಆತನ ಒಂದು ಮಹಿಮೆ ಇವಾಗ ಯಾವ ತರ ಒಂದು ಯಾಜಕನಾಗಿದ್ದಾನೆ ಅಂತ ಕೇಳಿದ್ರೆ ಮೆಲ್ಕಿಜೆಡೆಕ್ ಒಂದು ರೀತಿಯಲ್ಲಿ ಇರ್ತಾನೆ ಅಲ್ವಾ. ವಾಕ್ಯ ಓದೋಣ, ಇನ್ನೊಂದು ವಾಕ್ಯ ಹೆಬ್ರಿಯರಿಗೆ 2ನೇ ಅಧ್ಯಾಯ 17-18 ಬೇಗ. ಹೆಬ್ರಿಯರಿಗೆ 2:17-18. ಆದುದರಿಂದ ಆತನು ಎಲ್ಲಾ ವಿಷಯಗಳಲ್ಲಿ ತನ್ನ ಸಹೋದರರಿಗೆ ಸಮನಾಗಬೇಕಾಗಿ ಬಂತು. ಹೀಗೆ ಆತನು ಜನರ ಪಾಪಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ದೇವರ ಕಾರ್ಯಗಳಲ್ಲಿ ಕರುಣೆಯೂ ನಂಬಿಕೆಯೂ ಉಳ್ಳ ಮಹಾಯಾಜಕನಾದನು. ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿದ್ದರಿಂದ ಓದಿ, ಫುಲ್ ಫಿನಿಶ್ ಮಾಡಿ. ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿದ್ದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ನೋಡಿದ್ರೆ ಸಹೋದರ ಸೋದರಿ, ಇದೇ ಅವ್ರು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಆತನು ನಂಬಿಕೆಗೆ ಒಳಪಟ್ಟು ಮಹಾಯಾಜಕನಾದನು. ನಮ್ಮಂಗೆ ಎಲ್ಲಾ ವಿಧವಾದ ಒಂದು ಶೋಧನೆಯನ್ನ ಅವರಲ್ಲಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಇತ್ತಂತೆ. ಆದ್ರೆ ಅದನ್ನ ಜಯ ಹೊಂದಿ ಮಹಾಯಾಜಕನಾದನು ಅಂತ ಹೇಳ್ತಾರೆ. ಆತನು ಏನಾಗ್ಲಿಲ್ಲ ಅಂತ ಕೇಳಿದ್ರೆ ನಮ್ಗೆ ಶೋಧನೆಯಲ್ಲಿ ನಮಗೆ ಎಷ್ಟು ಇದ್ರೂ ಕೂಡ ಅವರು ಶೋಧನೆಯಲ್ಲಿ ಬಿದ್ದಿಲ್ಲ ಅಂತ ಹೇಳ್ತಾರೆ. ಹಾಗಿರುವಾಗ ಸೋದರ ಸೋದರಿ, 2ನೇದು ಈ ಅಂಗಿಯನ್ನು ಕ್ರಿಸ್ತನು ಈ ಜಯ ಹೊಂದಿದನು ಅಂತ ಹೇಳ್ತಾರೆ. ಈ ಒನ್ ದ ಪ್ರೀಸ್ಟ್ ನೋಡ್ರಿ. ಹಂಗಾದ್ರೆ ಮೊದಲು ಪಾದ ಆತನ ಕಾಲು, 2ನೇದು ಆ ನಿಲವಂಗಿ ಅಂತ ಕೇಳಿದ್ರೆ ನೀಳವಾದ ಅಂಗಿ ಅಂದ್ರೆ ನಿಲವಂಗಿ ಅಂತ ಅರ್ಥ. ಏನ್ ನೀಳವಾದ ಅಂಗಿ ಅಂತ ಕೇಳಿದ್ರೆ ಆತನ ಒಂದು ವಸ್ತ್ರವೇ ನೀತಿಯ ವಸ್ತ್ರ ಅಂತೆ. ಆತನು ವಸ್ತ್ರ ಯಾಕಿದ್ದೆ ಅಂತ ಕೇಳಿದ್ರೆ ಎಲ್ಲಾ ಕಾರ್ಯದಲ್ಲೂ ಕೂಡ ನಿಲವಾಗಿರುವ ಅಂಗಿ ನೀತಿಯಾಗಿ ಆತನ ಮುಚ್ಚಿಕೊಂಡಿರೋದೇ, ಆತನ ಫುಲ್ ಮುಚ್ಚಿಕೊಂಡಿರೋದೇ ಆತನ ನೀತಿ ಅಂತ ಹೇಳುವ ವಿಷಯ ಅಂತ ನೋಡ್ತೀವಿ. ಸರಿ, ಹಂಗೆ 3ನೇದು ಯಾವ್ದು ಅಂತ ಕೇಳಿದ್ರೆ ಆ ನಡುಪಟ್ಟಿ ಅಂತ ಹೇಳ್ತಾರೆ. ಏನಪ್ಪ ಈ ನಡುಪಟ್ಟಿ ಅಂತ ಹೇಳುವಾಗ ನೋಡ್ರಿ, ಈ ನಡುಪಟ್ಟಿ ಯಾವಾಗ ಇದನ್ನ ಹೊಂತಾರೆ ಅಂತ ಕೇಳಿದ್ರೆ ಇದು ತಂದೆಯ ದೇವರು ಕೊಟ್ಟಿದ್ದಂತ ನಡುಪಟ್ಟಿ ಅಂತೆ. ಯಾಕೆ ಓದನ ಯೆಶಾಯ 11ನೇ ಅಧ್ಯಾಯ 5ನೇ ವಾಕ್ಯ. ಯೆಶಾಯ 11:5. ಧರ್ಮವೇ ಅವನಿಗೆ ನಡುಕಟ್ಟು, ಪ್ರಾಮಾಣಿಕತೆಯೇ ಸೊಂಟಪಟ್ಟಿ. ನೋಡ್ದ, ಧರ್ಮವೇ ಈತನ ನಡುಕಟ್ಟು ಅಂದ್ರೆ ಏನಂತ ಹೇಳಿದ್ರೆ ಆ ಧರ್ಮ ನೀತಿ. ನೋಡಿದ್ರ, ಧರ್ಮ ನೀತಿ ಆತನ ಒಂದು ನಡುಕಟ್ಟು ಏನಪ್ಪಾ, ಅದು ಚಿನ್ನದಲ್ಲಿ ಇತ್ತಂತೆ. ಏನು ನೀತಿ? ಅದನ್ನ ಜಯ ಹೊಂದಿದ್ದು ನೀತಿ. ಸಹೋದರ ಸಹೋದರಿರೇ, ಇದು ಹೇಳ್ಬೇಕಾದ್ರೆ ಆತನ ನೀತಿಯಲ್ಲಿ ಯಾವ ತರ ಜಯ ಹೊಂದಿದ್ದು ಅಂತ ಹೇಳ್ತಾರೆ. ನೋಡಿ, ಒಂದು ಯಾಚಕನಾಗೋದು ಮಾತ್ರ ಅಲ್ಲ, ಜಯ ಹೊಂದಿ ಈ ನಡುಪಟ್ಟಿಯನ್ನ ತಗೊಂಡಂತೆ. ಈ ಜಯ ಹೊಂದಬೇಕಾದ್ರೆ ಯಾವ ತರ ನೀತಿ ಗೊತ್ತಾ ಸಹೋದರ ಸಹೋದರಿಯರೇ? ಯೇಸು ಸ್ವಾಮಿಗೆ ಒಂದು ವಿಶೇಷವಾದ ಒಂದು ಕಾರ್ಯ, ಆತನ ನೀತಿಯನ್ನ ತರುವಾಗ ಯಾವತ್ತೂ ಆತನ ಒಂದು ಕೋಪವನ್ನು ಏನ್ ಮಾಡ್ಲಿಲ್ಲ ಅಂತ ಕೇಳಿದ್ರೆ ಅವನು ಕೋಪದಿಂದ ಇದನ್ನ ನೆರವೇರಿಸಲಿಲ್ಲ, ಬಹಳ ಪ್ರೀತಿಯಿಂದ ನೆರವೇರಿಸಿದಂತೆ. ಈ ನಡುಪಟ್ಟಿ ಯಾರಿಗೆ ಸಿಗ್ತದೆ ಅಂತ ಕೇಳಿದ್ರೆ, ಯಾರಪ್ಪ ಬಾಕ್ಸಿಂಗ್ ಎಲ್ಲ ಮಾಡ್ತಾರೆ, WWF ಇವರೆಲ್ಲ ಮಾಡ್ತಾರೆ, ಜಗಳ ಮಾಡೋರಿಗೆ ಇದು ಒಂದು ಅವ್ರಿಗೆ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಒಂದು ರಿವಾರ್ಡ್, ಇವ್ರಿಗೆ ಒಂದು ಬಹುಮಾನವಾಗಿ ಕೊಡುವ ಒಂದು ಏನಂತ ಕೇಳಿದ್ರೆ ಈ ನಡುಪಟ್ಟಿ. ಆದ್ರೆ ಅದ್ ನೋಡ್ರಿ, ಈ ಲೋಕದಲ್ಲಿ ಹೆಂಗಿದೆ ಅಂತ, ಯಾರು ಚೆನ್ನಾಗಿ ಹೊಡಿತಾರೋ ಅವ್ರಿಗೆ ಈ ನಡುಪಟ್ಟಿ ಕೊಡ್ತಾರೆ ಈ ಲೋಕ. ಆದ್ರೆ ಕ್ರಿಸ್ತನು ಚೆನ್ನಾಗಿ ಓಡಿಸ್ಕೊಂಡ್ರು ಹಂಗಂತ ಕೇಳಿದ್ರೆ ಆ ನೀತಿಗಾಗಿ ತನ್ನವನ್ನು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಆ ನೀತಿಯ ಒಂದು ಮಾತಿನಿಂದ ಬೀಳುವ ಒಂದು ಏಟು ಕೂಡ ಅದನ್ನ ಉಡ್ಸಿ ಸಮಾಧಾನವಾಗಿ ನೀತಿಗಾಗಿ ನಿಂತು ಸತ್ತನು ಅಂತ ಹೇಳ್ತಾರೆ. ಏನಪ್ಪ ಇದು ವಿಶೇಷ ಅಂತ ಕೇಳಿದ್ರೆ, ನೋಡ್ರಿ ಎಂತ ಒಂದು ವಿಷಯ ಅಂತ ಕೇಳಿದ್ರೆ, ಈ ಮನುಷ್ಯ ಕುಮಾರನಾದ ಕ್ರಿಸ್ತನು ಆತನು ಸಾಯ್ಬೇಕು, ನೀತಿಯಿಂದಾನೇ ಸಾಯ್ಬೇಕು, ನೀತಿಯನ್ನ ಮೀರ್ದಿರ ಒಂದು ಸಾಯ್ಬೇಕು. ಅದೇ ತರ ಇವರು ಫರಿಸೇಯರುಗಳು ಏನ್ ಮಾಡ್ಬೇಕಂತ ಕೇಳಿದ್ರೆ ಕ್ರಿಸ್ತನನ್ನ ಸಾಯಿಸ್ಬೇಕು. ಯಾವ್ದನ್ನ ಇಟ್ಟು ಸಾಯಿಸ್ಬೇಕು ಅಂತ ಕೇಳಿದ್ರೆ ಧರ್ಮಶಾಸ್ತ್ರವನ್ನ ಇಟ್ಟು ಸಾಯಿಸ್ಬೇಕು.
ನೋಡಿ ಏನ್ ಮಾಡ್ತಾ ಇದ್ದ, ಧರ್ಮಶಾಸ್ತ್ರವನ್ನ ಇಟ್ಟೇ ಈ ಧರ್ಮಶಾಸ್ತ್ರ ಮೀರಿದಾನೆ ಅಂತ ಹೇಳಿ ಸಾಯಿಸ್ಬೇಕು. ಕ್ರಿಸ್ತನು ಆ ಧರ್ಮಶಾಸ್ತ್ರವನ್ನು ಮೀರಬಾರದು, ಮೀರ್ದಿರ ಅದನ್ನ ನೆರವೇರಿಸ್ಬೇಕು. ಎರಡು ಒಂದೊಂದಕ್ಕೆ ಕಾಂಟ್ರಾಕ್ಟ್ ಆಗ್ತದೆ. ಆದ್ರೆ ಹೆಂಗೆ ನೆರವೇರಿಸಿದ್ರು ನೋಡು, ಇವರೆಲ್ಲ ಯಾವ್ದನ್ನ ತೋರಿಸಿದ್ರು? ಸಬಾತಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನೋಡ್ಬೇಕಾದ್ರೆ ಸಬಾತಲ್ಲಿ ಯಾರು ಕೆಲಸ ಮಾಡ್ತಾರೋ ಅವ್ರನ್ನ ಸಾಯಿಸ್ಬೇಕು, ಅದೇ ಅದನ್ನ ನಿಬಂಧನೆ, ಸಾಯಿಸ್ಬಿಡ್ಬೇಕು. ಆದ್ರೆ ಕ್ರಿಸ್ತನು ಸಬಾತಲ್ಲಿ ಮಾಡುವ ಒಂದೊಂದು ವಿಷಯ ಕೆಲಸ, ಎಲ್ಲಾ ಕಾರ್ಯಗಳು ಸಬಾತಲ್ಲಿ ಮಾಡಿದ್ದ ಒಂದು ಅದ್ಭುತಗಳ ಮಾಡುವಾಗ ಅದು ಏನಕ್ಕೆ ಸಮಾನವಾಗಿರ್ತದೆ ಅಂತ ಕೇಳಿದ್ರೆ, ಒಂದು ಯಾರೇ ಇವರು ಒಂದು ಡಾಕ್ಟರ್ಗೆ ಸಮಾನವಾಗಿರ್ತದೆ. ಅದನ್ನ ಎಲ್ಲರನ್ನು ವಾಸಿ ಮಾಡ್ತಾನಲ್ಲ, ಆ ತರ ಇರುವಾಗ ನೀನ್ ಹಿಂಗ್ ಮಾಡ್ದೆ, ಇದು ಕೆಲಸ ಮಾಡಬಾರ್ದಂತ ಆತನು ಆ ನೀತಿಯನ್ನ ತೋರಿಸಿ ಸಾಯಿಸಿದನು ಅಂತ ಹೇಳ್ತಾರೆ. ಆದ್ರೆ ದೇವರಿಗೆ ಅದು ಮೀರ್ಲಿಲ್ಲ ಅಂತ ಹೇಳಿ ಇದನ್ನ ನಡುಪಟ್ಟಿಯನ್ನು ಸಂಪಾದನೆ ಮಾಡಿದ, ಅದು ಒಡ್ಡಿಸ್ಕೊಂಡು ಬಾಯಿ ತೆಗಿದೀರಾ ದೇವರು ಕೊಟ್ಟಿರುವ ಒಂದೊಂದು ವಿಷಯನ ನೀತಿಯನ್ನು ಪ್ರೂವ್ ಮಾಡಿದ್ದ ಅಂತ ಹೇಳಿ ಈ ನಡುಪಟ್ಟಿಯನ್ನು ಅವರು ತಗೊಂಡ್ರು ಅಂತ ನಾವು ನೋಡ್ತೀವಿ. ಮೂರನೇದು ಯಾವ್ದಪ್ಪ ಅಂತ ಹೇಳಿದ್ರೆ, ಸಹೋದರ ಆತನ ಮುಖ ಹೆಂಗಿತ್ತಂತೆ? ಸೂರ್ಯ ಅಂತ ಹೇಳ್ತಾರೆ. ಸೂರ್ಯದ ಮುಖ ಅಂತ ಹೇಳ್ತಾರೆ. ಯಾರಪ್ಪ ಸೂರ್ಯದ ಮುಖ? ಸೂರ್ಯ ಅಂದ್ರೆ ಏನರ್ಥ? ಸೂರ್ಯ ಏನ್ ಕೊಡುತ್ತೆ ನಮಗೆ ಅಂತ ಕೇಳಿದ್ರೆ, ನೋಡ್ರಿ ಬೆಳಕು ಯಾವ ತರ ಬೆಳಕು ಅಂತ ಕೇಳಿದ್ರೆ, ಫುಲ್ಲು ಆ ಮಧ್ಯಾಹ್ನದಿಂದ ಬರುವ ಆ ಬೆಳಕು ಹೆಂಗಿದೆಯೋ, ಆ ಸೂರ್ಯ ಹೆಂಗಿದೆಯೋ ಅದೇ ತರ ಇತ್ತಂತೆ. ಅಂದ್ರೆ ಅರ್ಥ ಏನು? ಆತನ ಮುಖ ಸೂರ್ಯವಾಗಿತ್ತು. ಹಳೆ ಒಡಂಬಡಿಕೆಯಲ್ಲಿ ಯಾರಿಗಾದ್ರೆ ಈ ತರ ಇತ್ತ ಸೂರ್ಯ ಮುಖ ಪ್ರಕಾಶವಾಗಿ? ಮೋಶೆಗೆ ಯಾವಾಗ ಅವ್ರು ಸೀನಾಯಿ ಬೆಟ್ಟಕ್ಕೆ ಹೋಗಿ ಬರ್ತಾರಲ್ಲ, ಸೀನಾ ಬೆಟ್ಟಕ್ಕೆ ಹೋಗಿ ಆತನು ಬರುವಾಗ ಅವ್ರ ಕೈಯಲ್ಲಿ ಏನಿತ್ರಿ? ಅದು ಶಿಲಾಶಾಸನ ಇರ್ತದೆ. ಆತನ ಒಡಂಬಡಿಕೆ ಅಂತ ಹೇಳಿದ್ರೆ, ಈ ಲೋಕದಲ್ಲಿ ಇರುವ ಇಸ್ರೇಲ್ ಮಕ್ಕಳರೆಲ್ಲ ಒಂದು ನೀತಿ ನಿರ್ಮಾಣ ಯಾವ್ದು ಇಲ್ದಿರೋ ಒಂದು ವಿಷಯದಲ್ಲಿ ತಂದೆಯ ದೇವರು ಮೋಶೆಗೆ ಕೊಟ್ಟಿದ್ದಂತ ಆ ನೀತಿ ಇವಾಗ ಅವರಲ್ಲಿ ಬೆಳಕು ಬರುತ್ತದೆ. ಹೆಂಗ್ ಬರುತ್ತೆ ಅಂತ ಕೇಳಿದ್ರೆ, ಒಂದು ಮನುಷ್ಯನು ಪೂರ್ಣತೆಯಾಗಿ ಇರ್ಬೇಕಾದ್ರೆ ಯಾವ ತರ ಇರ್ಬೇಕು ಅಂತ ಒಂದು ಬೆಳಕನ್ನ ತಂದಿದ್ದು ಮೋಶೆ. ಆತನ ಮುಖವ ಹೆಂಗಿತ್ತು ಅಂತ ಹೇಳಿದ್ರೆ, ಸಹೋದರ ಸಹೋದರಿ ಇರುವಾಗ ಆತನ ಒಂದು ಮುಖ ಹೆಂಗಿತ್ತಂತ ಕೇಳಿದ್ರೆ ಪ್ರಕಾಶವಾಗಿತ್ತು. ಮೋಶೆ ಓಕೆ, ಓದೋಣ. ಆತನು ಹೊಸ ಒಡಂಬಡಿಕೆಗೆ ಸೇವಕರಾಗಿರುವ ಸಾಮರ್ಥ್ಯವನ್ನು ನಮಗೆ ಅನುಗ್ರಹಿಸಿದ್ದಾನೆ. ಈ ಒಡಂಬಡಿಕೆಯು ಲಿಖಿತ ರೂಪವಾದದ್ದಾಗಿರದೆ ದೇವರಾತ್ಮ ಸಂಬಂಧವಾದದ್ದು ಆಗಿದೆ. ಲಿಖಿತ ರೂಪವಾದ ಒಡಂಬಡಿಕೆಯು ಮರಣವನ್ನುಂಟು ಮಾಡುತ್ತದೆ, ದೇವರಾತ್ಮ ಸಂಬಂಧವಾದದ್ದು ಜೀವವನ್ನುಂಟು ಮಾಡುತ್ತದೆ. ಸಹೋದರಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಲಿಖಿತ ರೂಪ ಯಾರೋ ಬ್ರದರ್ ಯಾವ್ದೋ ಒಂದು ಡಿಸ್ಟರ್ಬೆನ್ಸ್ ಆಯ್ತದೆ ನೋಡಿ ಬ್ರದರ್, ಅದ್ನ ಆಫ್ ಮಾಡಿ. ಮ್ಯೂಟ್ ಮಾಡ್ಕೊಳ್ಳಿ. ಸರಿ. ಹೀಗಿರುವಾಗ ಸಹೋದರ ಸಹೋದರಿಯರೇ ನೋಡ್ರಿ, ಇಲ್ಲಿಗೆ ವಿಷಯ ಏನಂತ ಹೇಳಿದ್ರೆ ಬಹಳ ಸುಲಭ ವಿಷಯ, ಬೇಗ ಮುಗಿಸ್ಬಿಡೋಣ. ನೋಡ್ಬೇಕಾದ್ರೆ ಒಡಂಬಡಿಕೆ, ಮೊದಲನೇ ಒಡಂಬಡಿಕೆ ಮೋಶೆ. ಆತನು ಪ್ರಕಾಶ ಯಾರು ಕೊಟ್ಟಿದ್ರು ಅಂತ ಕೇಳಿದ್ರೆ ಅಲ್ಲಿ ಇಸ್ರೇಲ್ ಕೊಟ್ಟಿದ್ರು. ಎರಡನೇ ಒಡಂಬಡಿಕೆ ಯಾರು ಮಾಡ್ತಾನೆ ಅಂತ ಕೇಳಿದ್ರೆ ಕ್ರಿಸ್ತನು ಇವಾಗ ಸ್ವಂತವಾಗಿ ತಾನು ಹೆಂಗೆ ಆತನಲ್ಲಿ ಸ್ವಂತವಾಗಿ ಇದ್ದಿದ್ದಂತ ಆ ಒಂದು ಎಲ್ಲರಿಗೂ ಒಡಂಬಡಿಕೆ ನೂತನವಾದ ಒಂದು ಹೊಸ ಒಡಂಬಡಿಕೆಯನ್ನ ಕೊಡುವಕ್ಕೆ ಸಿದ್ಧನಾದನು ಅಂತ ಹೇಳ್ತಾರೆ. ಆಗಿರುವಾಗ ಇದನ್ನ ಜಯ ಹೊಂದಿದ್ರು. ಇದನ್ನ ಕ್ರಿಸ್ತನು ಜಯ ಹೊಂದಿದ್ರು ಅಂತ ನೋಡ್ತೀವಿ. ಆಮೇಲೆ ಯಾವ್ದಂತ ಕೇಳಿದ್ರೆ ಹಿಬ್ಬಾಯಿ ಕತ್ತಿ. ನೆಕ್ಸ್ಟ್ ಯಾವ್ದಪ್ಪ ಅಂತ ಕೇಳಿದ್ರೆ ಈ ಬಾಯಿ ಕತ್ತಿ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ. ಹಿಬ್ಬಾಯಿ ಕತ್ತಿ ಅಂದ್ರೆ ಏನ್ರಿ? ದೇವರ ಒಂದು ವಾಕ್ಯ ಓದ್ಬಿಡೋಣ. ಏಷ್ಯಾ 49 ವಾಕ್ಯ 40 ಅಧ್ಯಾಯ 49 2ನೇ ವಾಕ್ಯ.
ನನ್ನ ಬಾಯನ್ನು ಹದವಾದ ಖಡ್ಗವನ್ನಾಗಿ ಮಾಡಿ ತನ್ನ ಕೈಯ ನೆರಳಿನಲ್ಲಿ ನನ್ನನ್ನು ಒದಗಿಸಿದ್ದಾನೆ. ನನ್ನನ್ನು ಚೂಪಾದ ಬಾಣವನ್ನಾಗಿ ರೂಪಿಸಿ ತನ್ನ ಬತ್ತಳಿಕೆಯಲ್ಲಿ ಮುಚ್ಚಿಟ್ಟಿದ್ದಾನೆ. ನೋಡಿದ್ರ ಈಗಿರುವ ಸೋದರ ಈಗ ಸತ್ಯ ಹೊರಗೆ ಬಂದಿತ್ತು ವಿಷಯ, ಎಲ್ಲ ವಿಷಯಗಳನ್ನ ಹೊರಗಡೆ ಬರುವಾಗ ಆತನ ಸತ್ಯ ಹೆಂಗಿತ್ತಂತ ಕೇಳಿದ್ರೆ ಹಿಬ್ಬಾಯಿ ಕತ್ತಿ ಅಂತ ಈ ಲೋಕದಲ್ಲಿ ಜಡ್ಜ್ಮೆಂಟ್ ಅಂತ ಹೇಳಿದ್ರೆ ಈಗ ನ್ಯಾಯ ತೀರ್ಸೋದಿಕ್ಕೆ ಆತನ ಬಾಯಿಂದ ಬಂದಿದ್ದಂತ ವಾಕ್ಯ ಅಂತ ಹೇಳುವಾಗ ಆತನಿಗೆ ಜಡ್ಜ್ಮೆಂಟ್ ಕೊಡೋದಿಕ್ಕೆ, ಆತನ ಒಂದು ಏನ್ರಿ ಆ ನ್ಯಾಯ ತೀರ್ಪನ್ನ ಕೊಡೋದಿಕ್ಕೆ ಅದನ್ನ ಹೊಂದಿಕೊಂಡ್ರು ಸತ್ಯದ ಮುಖಾಂತರ. ಮೊದಲು ತಂದೆಯ ದೇವ್ರು ಹೇಳ್ತಾರೆ, ನಾನು ಮಾತಾಡ್ಬೇಕಾಗಿರೋಲ್ಲ ಕ್ರಿಸ್ತನ ಮುಖಾಂತರ ಮಾತಾಡಿದೆ. ಯಾಕಂದ್ರೆ ಆತನ ಏನ್ ಹೇಳ್ತಾನೋ ಅದೇ ತೀರ್ಮಾನ ಆಗಿತ್ತು. ಆದ್ರೆ ಈಗ ಕ್ರಿಸ್ತನ ಜಯ ಹೊಂದಿದ್ದು ಯಾವ್ದಂತ ಕೇಳಿದ್ರೆ ಒಬ್ಬರಿಗೆ ಜಡ್ಜ್ಮೆಂಟ್ ಕೊಡೋದಿಕ್ಕೆ ಕೂಡ ಆತನನ್ನು ಏನ್ ಮಾಡಿದ ಅಂತ ಕೇಳಿದ್ರೆ ಈ ಹಿಬಾಯಿ ಕತ್ತಿ ಆತನ ಬಾಯಿಂದ ಬಂತು ಅಂತ ನೋಡ್ತೀವಿ. ಕೈಯಲ್ಲಿ ಇದ್ದಿದ್ದಂತ 7 ನಕ್ಷತ್ರ. ನೆಕ್ಸ್ಟ್ ಯಾವ್ದಪ್ಪ ಅಂತ ಕೇಳಿದ್ರೆ 7 ನಕ್ಷತ್ರಗಳು. ಇದು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಆ 7 ನಕ್ಷತ್ರಗಳು ಯಾರಂತ ನಮ್ಗೆ ಗೊತ್ತು, 7 ದೂತರುಗಳು ಇದ್ರು ಅಂತ ಗೊತ್ತು. ಸರಿ, ಆತನ ತಲೆಯಲ್ಲಿ ಇದ್ದಿದ್ದಂತ ಬಿಳಿ ಕೂದಲಿತ್ತಂತೆ. ಇದೇನು ಬಿಳಿ ಕೂದಲು ಅಂದ್ರೆ ಏನರ್ಥ? ಬಿಳಿ ಅಂದ್ರೆ ಏನು ಅಂದ್ರೆ ಯಾರಿಗೆಪ್ಪ ಈ ಬಿಳಿ ಕೂದಲು ಬರ್ತದೆ? ಹಂಗಾದ್ರೆ ತಂದೆಯ ದೇವರಿಗೆ ಮುಂಚೆನೆ ಬಿಳಿ ಕೂದಲಾಗಿದ್ದನ್ನ ನಾವು ಪಿಕ್ಚರ್ ನೋಡ್ತೀವಲ್ಲ, ತಂದೆಯ ದೇವರಿಗೆ ಬಿಳಿ ಕೂದಲಾಗಿರ್ತದೆ, ಕ್ರಿಸ್ತನಿಗೆ ಕಪ್ಪಗಾಗಿ ಇರ್ತದೆ ಅಂತ ನೋಡ್ತೀವಿ. ಆ ತರನ. ಆದ್ರೆ ಇಲ್ಲಿ ಕ್ರಿಸ್ತನಿಗೆ ನೋಡ್ಬೇಕಾದ್ರೆ ಆತನ ತಲೆ, ಆತನ ಕೂದ್ಲು ಹೆಂಗಿದೆ ಅಂತ ಕೇಳಿದ್ರೆ ಬಿಳಿ ಕೂದ್ಲಂತೆ. ಅರ್ಥ ಏನು ಅಂತ ಗೊತ್ತಾ ಅಂತ ಹೇಳಿದ್ರೆ ಸೋದರರೇ, ಯಾವಾಗ ಒಂದು ವಯಸ್ಸಾದವರು ಅಂತ ಹೇಳುವಾಗ ಅವರಲ್ಲಿ ಇದ್ದಿದ್ದಂತ ಜ್ಞಾನ, ಮೆಚೂರಿಟಿ ಅಲ್ವಾ, ಅವ್ರಿಗೆ ಅನುಭವಗಳು ಎಲ್ಲ ಅನುಭವ ಆಗಿರ್ತದೆ. ಮುಂದೆ ನಾವು ಏನೇ ಆದ್ರೆ ಕೂಡ, ಏನೇ ಕಾರ್ಯ ನಾವು ಮನೇಲಿ ಮಾಡ್ಬೇಕಂದ್ರೆ ನಾವು ಯಾರನ್ನ ಮೊದಲು ಕನ್ಸಲ್ಟ್ ಮಾಡ್ತೀವಿ ಅಂತಂದ್ರೆ ಯಾರಾದ್ರೂ ದೊಡ್ಡವ್ರನ್ನ ಫಸ್ಟ್ ಕೇಳ್ರಿ, ದೊಡ್ಡವ್ರನ್ನ ಮಾಡ್ರಿ, ದೊಡ್ಡವ್ರಿಗೆ ಹೇಳಿ. ಯಾಕಂದ್ರೆ ಅವ್ರಿಗೆ ಅನುಭವಗಳು ಇರ್ತದೆ. ಆ ಅನುಭವದ ಪ್ರಕಾರ ಆ ಒಂದು ವಾಕ್ಯಗಳನ್ನ ಕೇಳ್ಕೊಂಡು ಹೋಗೋಣ ಅಂತ ನಾವು ಹೇಳ್ತೀವಲ್ಲ. ಅದೇ ತರ ಕ್ರಿಸ್ತನ ಇವಾಗ ಹೊಂದಿರುವ ವಿಷಯ ಏನಂತ ಗೊತ್ತಾ? ತಂದೆಯ ದೇವರಲ್ಲಿ ಇದ್ದಿದ್ದಂತ ವಿಷಯ ಮೊದಲು ಯೇಸು ಕ್ರಿಸ್ತನು ಈ ಮಾಂಸದಲ್ಲಿ ಬರುವಾಗ ಅವರಲ್ಲಿ ಇರ್ಲಿಲ್ಲ. ಯಾವುದು ವಾಕ್ಯ ಓದ್ಬಿಡೋಣ. ಏಷಿಯ 46:9 ಮತ್ತೆ 10 ಬೇಗ. ಮನುಷ್ಯರಿಗೆ ತಕ್ಕಂತೆ ನಡೆಯಿರಿ, ಪುರಾತನ ಹಳೆ ಸಂಗತಿಗಳನ್ನು ಜ್ಞಾಪಿಸಿಕೊಳ್ಳಿರಿ. ನಾನೇ ದೇವರು, ಇನ್ನು ಯಾರೂ ಇಲ್ಲ. ನಾನೇ ಪರಮ ದೇವರು, ನನಗೆ ಸರಿಸಮಾನರಿಲ್ಲ. ಆರಂಭದಲ್ಲಿಯೇ ಅಂತ್ಯವನ್ನು ತಿಳಿಸಿದ್ದೇನೆ. ನನ್ನ ಸಂಕಲ್ಪವು ನಿಲ್ಲುವುದು, ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುವೆನು ಎಂದು ಹೇಳಿ ಇನ್ನು ನಡೆಯದಿರುವ ಕಾರ್ಯಗಳನ್ನು ಪುರಾತನ ಕಾಲದಲ್ಲಿಯೇ ಅರುಹಿದ್ದೇನೆ. ನೋಡಿದ್ರ, ಆರಂಭದಲ್ಲೇ ಅಂತ್ಯವನ್ನ ಗೊತ್ತು ಮಾಡೋದು ಅದೇ ತಂದೆಯ ದೇವರು ಇದ್ದಂತ ಜ್ಞಾನ. ಹೌದು ಸಹೋದರರೇ, ಆರಂಭದಲ್ಲೇ ಅಂತ್ಯವೇ ಏನು ಅಂತ ಯಾರು ಗೊತ್ತಿತ್ತು? ತಂದೆಯ ದೇವ್ರಿಗೆ ಗೊತ್ತಿತ್ತು. ಆದ್ರೆ ಕ್ರಿಸ್ತನಿಗೆ ಅದು ಮೊದಲು ಗೊತ್ತಿದ್ದ ಮಾಂಸದಲ್ಲಿ ಅಂತ ಕೇಳಿದ್ರೆ ಇಲ್ಲ. ಇವಾಗ ಅದನ್ನ ಜಯ ಹೊಂದಿದ್ನಂತೆ. ಜಯ ಹೊಂದಿ ಈಗ ಪ್ರಕಟಣೆ ಬರೆಯುವಾಗ ಆರಂಭದಲ್ಲೇ ಅಂತ್ಯವ ಏನಂತ ತೋರ್ಸ್ಬಿಟ್ರು. ಇಲ್ಲಿಗೆ ಇದನ್ನ ಹೊಂದಿಕೊಂಡಿರೋದು ಯಾರಂತ ಕೇಳಿದ್ರೆ ಕ್ರಿಸ್ತನು. ಈ ಜಯ ಹೊಂದಿದ್ರು. ತಂದೆಯ ದೇವ್ರು ಯಾವ ತರ ಇದ್ರು ಅದೇ ತರ ಇವ್ರು ಕೂಡ ಏನಾಗಿದ್ರಂತೆ. ವಾಕ್ಯ ಓದನ, ಯೋಹನ 5ನೇ ಅಧ್ಯಾಯ 26-27. ಯೋಹನ 5ನೇ ಅಧ್ಯಾಯ 26-27. ತಂದೆಯು ತಾನು ಹೇಗೆ ಸ್ವತಃ ಜೀವವುಳ್ಳವನಾಗಿದ್ದಾನೋ ಹಾಗೆಯೇ ಮಗನು ಸ್ವತಃ ಜೀವವುಳ್ಳವನಾಗಿರುವಂತೆ ಮಾಡಿದನು. ನೋಡಿದ್ರ, ಸ್ವತಃ ಜೀವದ ತಂದೆಯು ಯಾವ ತರ ಇದ್ನೋ ಅದೇ ತರ ಮಗನು ಕೂಡ ಆ ತರ ಸ್ವತಃ ಜೀವನನ್ನು ಕೊಟ್ಟನು. ಈ ಜೀವ ನೋಡ್ರಿ, ಇದೇ ಲೈಫ್ ಅಂತ ಹೇಳೋದು. ಮುಂಚೆನೆ ಆದಿಯಲ್ಲಿ ಅಂತ್ಯ ಏನಂತ ಅದನ್ನ ಸಂಪಾದನೆ ಮಾಡದಂತೆ ಕ್ರಿಸ್ತನು ಅಂತ ಹೇಳ್ತಾರೆ. ನೆಕ್ಸ್ಟ್ ಯಾವ್ದಪ್ಪ ಅಂತ ಕೇಳಿದ್ರೆ ಆ 7 ಸ್ತಂಭ ಇದೆ. ಅದನ್ನ ನೋಡಲ್ಲ, ಯಾಕಂದ್ರೆ ಅದು ಸ್ವಲ್ಪ ದೊಡ್ಡದಾಗಿರ್ತದೆ. ಅದು ಅವ್ರು ಎದ್ದಿದ್ದಂತ ಕೈಯಲ್ಲಿ ಇಟ್ಟುಕೊಂಡಿದ್ದ ಆ 7 ವಿಷಯಗಳು, ಆ 7 ಸ್ತಂಭ ಅದಲ್ಲ, ಕೆಲವು ವಿಷಯಗಳನ್ನ. ಅದರ ಒಂದು ಧ್ವನಿ ಹೆಂಗಿತ್ತಂತ ಕೇಳಿದ್ರೆ ಆತನ ಧ್ವನಿ ಬಂದು ಸಹೋದರರೇ ಜಲಪ್ರಿಯದಲ್ಲಿ ಇತ್ತಂತೆ. ಅಂದ್ರೆ ಅರ್ಥ ಏನು? ಆತನ ವಾಕ್ಯದಿಂದ ಎಷ್ಟು ಜಲಪ್ರಿಯ ಅಲ್ಲ ಅಂತ ಹೇಳಿದ್ರೆ ಇರುವ ಎಲ್ಲಾನು ಓಡ್ಕೊಂಡು ಬರ್ತಾ ಇದೆ ಈಗ. ಎಲ್ಲಿಗೆ? ಆ ಡಿನಾಮಿನೇಷನ್ ಅಲ್ಲಿ ಇದ್ದಿದ್ದಂತ ಎಲ್ಲರನ್ನು ಓಡ್ಕೊಂಡು ಈ ಜಲಪ್ರಯಾಣದಲ್ಲಿ ಅಲ್ವಾ
ನಮ್ಮನ್ನೆಲ್ಲ ನೋಡ್ರಿ ಎಲ್ಲಿಂದ ಓಡ್ಕೊಂಡು ಬಂದಿದೀವಿ ಅಂತ ಹೇಳಿದ್ರೆ ಆತನ ಧ್ವನಿಯಿಂದ ಅಂತ ಹೇಳ್ತಾರೆ. ಅದನ್ನು ಕೂಡ ಅನೇಕ ವಿಷಯಗಳಿದೆ, ಅದು ಆಮೇಲೆ ಕೂಡ ನೀವು ಓದ್ಕೊಂಡ್ಬಿಡ್ರಿ. ಕೊನೆಗೆ ಯಾವ್ದಪ್ಪ ಅಂತ ಕೇಳಿದ್ರೆ ಬೆಂಕಿಯ ಕಣ್ಗಳಿಗೆ, ಇದು ಮಾತ್ರ ಹೇಳ್ಬಿಟ್ಟು ನಾವು ಪಾಠನ ಮುಗಿಸೋಣ. ಬೆಂಕಿಯ ಕಣ್ಗಳು ಆತನಲ್ಲಿ ಇದ್ದಿದ್ದಂತ ಆ ಬೆಂಕಿಯ ಕಣ್ಣು ಏನಪ್ಪ? ಬೆಂಕಿಯ ಕಣ್ಣು ಏನಕ್ಕೆ ಕ್ರಿಸ್ತನಿಗೆ ಬೆಂಕಿಯ ಕಣ್ಣು ಹೊಂದಿದನು ಅಂತ ಹೇಳ್ತಾರೆ ಅಲ್ವಾ? ಬೆಂಕಿಯ ಕಣ್ಣಂದ್ರೆ ಏನು ಅಂತ ಹೇಳುವಾಗ, ಫಾರ್ ಎಕ್ಸಾಂಪಲ್ ನೋಡ್ಬೇಕಾದ್ರೆ ನಮ್ಮ ಕಣ್ಗಳೆಲ್ಲ ಯಾವ್ದ್ರಲ್ಲಿ ಕೆಲಸ ಮಾಡ್ತದೆ ಅಂತ ಕೇಳಿದ್ರೆ, ಸಹೋದರ ಸಹೋದರಿಯರೇ, ಈಗ ಒಂದು ರೂಮಲ್ಲಿ ಇದ್ದೀವಿ ನಾವು, ನೋಡ್ರಿ ಇವಾಗ ರೂಮಲ್ಲಿ ಇದೀವಿ. ಈಗ ಒಂದ್ ವೇಳೆ ನಮಗೆ ಕರೆಂಟ್ ಆಫ್, ಲೈಟ್ ಆಫ್ ಆಗ್ಬಿಟ್ರೆ ನಮ್ಮ ಕಣ್ಣೆಲ್ಲ ಏನು ಕಾಣಲ್ಲ ರೀ. ನಮ್ ಕಣ್ಣೆಲ್ಲ ಏನಾಗ್ಬಿಡ, ಕತ್ಲಾಗ್ಬಿಡ್ತದೆ. ಯಾವ್ದನ್ನು ನೋಡಕ್ಕೆ ಆಗಲ್ಲ, ಯಾವ್ದು ಓದಕ್ಕಾಗಲ್ಲ, ಏನಿಲ್ಲ. ಹಂಗಾದ್ರೆ ನಮ್ಮ ಕಣ್ಗಳು ಯಾವ ತರ ಕೆಲಸ ಮಾಡುತ್ತೆ ಅಂತ ಕೇಳಿದ್ರೆ, ಹೊರಗಡೆ ಇರುವ ಒಂದು ಬೆಳಕು, ಲೈಟ್ ಉರಿದ್ರೆ ಮಾತ್ರವೇ ನಮ್ಮ ಕಣ್ಣುಗಳು ಕೆಲಸ ಮಾಡೋದು. ಹಾಗಾದ್ರೆ ಲೈಟ್ ಆಫ್ ಆಗ್ಬಿಟ್ರೆ ನಾವು ಕಣ್ಣಿಗೆ ಏನು ನೋಡಕ್ ಸಾಧ್ಯವಿಲ್ಲ. ಆದ್ರೆ ಕ್ರಿಸ್ತನ ಕಣ್ಣು ಬೆಂಕಿಯ ಕಣ್ಗಳು ಅಂತ ಹೇಳುವಾಗ ಇದರ ಅರ್ಥ ಏನು ಗೊತ್ತಾ ಸಹೋದರ ಸಹೋದರಿಯರೇ? ಆತನ ಕತ್ತಲಲ್ಲಿ ಇರೋದನ್ನು ಕೂಡ ನೋಡಬಲ್ಲನು ಅಂತ ಹೇಳ್ತಾರೆ ಅಲ್ವಾ? ಕತ್ತಲಲ್ಲಿ ಇರೋದು ಕೂಡ ಆತನು ನೋಡಬಲ್ಲನು ಅಂತ ಹೇಳುವಾಗ ಒಂದು ಎಕ್ಸಾಂಪಲ್ ಕೂಡ ಒಬ್ರು ಬ್ರದರ್ ಬರೀತಾರೆ. ನಮ್ಮ ಬುರುಡೆ ಎಲ್ಲ ಆತನ ಒಂದು ಕಣ್ಣಿಗೆ ಹಂಗೆ ಟ್ರಾನ್ಸ್ಪರೆಂಟ್ ಗ್ಲಾಸ್ ತರ ಕಾಣುತ್ತಂತೆ. ನಾವೆಲ್ಲ ಏನು ಯೋಚನೆ ಮಾಡ್ತಿರೋ, ನಾವೆಲ್ಲ ಏನು ಮಾತಾಡಕ್ಕೆ ಯೋಚನೆ ಮಾಡ್ತಿರೋ, ಏನು ಮಾಡ್ಬೇಕಂತ ಯೋಚನೆ ಮಾಡ್ತಿರೋ, ಅದು ನಮಗೆ ಕಾಣಲ್ಲ. ಯಾಕಂದ್ರೆ ನಾವು ಪಕ್ಕದಲ್ಲಿ ಇರೋರಿಗೆ ಕಾಣಲ್ಲ, ನಮ್ಗೆ ಸೇಮ್ ಬುರುಡೆ. ಆದ್ರೆ ಕ್ರಿಸ್ತನಿಗೆ ಈಗ ನಾವು ಏನೆಲ್ಲ ಯೋಚನೆ ಮಾಡ್ತೀರಿ ಅಂತ ಆತನು ನೋಡಬಲ್ಲನು ಅಂತ ಹೇಳ್ತಾರೆ ಅಲ್ವಾ? ವಾಕ್ಯ ಓದೋಣ. ಹೆಬ್ರಿಯ 4ನೇ ಅಧ್ಯಾಯ 13ನೇ ವಾಕ್ಯ. ಹೆಬ್ರಿಯ 4:13. ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವು ಮುಚ್ಚು ಮರೆಯಿಲ್ಲದಾಗಿಯೂ ಬಯಲಾದಾಗಿಯೂ ಅದೇ. ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯು ಒಂದೂ ಇಲ್ಲ. ನೋಡಿದ್ರ, ಆತನ ಎಲ್ಲ ಮುಚ್ಚು ಮರೆ ಯಾವುದಿಲ್ಲ, ಎಲ್ಲ ಹೊರಗಡೆ ಬಂದಿದೆ, ಎಲ್ಲ ಗೊತ್ತಿದೆ ಅಂತ ಹೇಳ್ತಾರೆ ಸಹೋದರ ಸಹೋದರಿ. ಇದು ನಾವು ನೋಡ್ಬೇಕು ಅಲ್ವರ? ಹೌದು ಸಹೋದರ ಸಹೋದರಿ, ಎಂತ ಒಂದು ಕಣ್ಣು ಅಂತ ಕೇಳಿದ್ರೆ ಇದೇ ಬೆಂಕಿಯ ಕಣ್ಣು. ಸಹೋದರ ಸಹೋದರಿ, ಒಂದು ವಿಷಯ ಕೂಡ ನಾವು ಹೇಳ್ಬೇಕು. ಏನಪ್ಪಾ ಅಂತ ಕೇಳಿದ್ರೆ, ಈ ಕಣ್ಣಿದೆಯಲ್ಲ, ಇವಾಗ ಈ ಕಣ್ಣು ಹಾಕಿದಾರಲ್ಲ, ಇದ್ರ ಮೇಲೆ ಒಂದು ಪ್ರೋಗ್ರಾಮ್ ಕೂಡ ಮಾಡಿದ್ದಾರೆ. ಇಲ್ಲಿ ಇಂಟರ್ನ್ಯಾಷನಲ್ ಪ್ರೋಗ್ರಾಮ್ ಮಾಡ್ತಾರೆ. ಇದನ್ನ ಇಟ್ಟೆ ಪ್ರೋಗ್ರಾಮ್ ಮಾಡಿದ್ದಾರೆ. ಏನ್ ಪ್ರೋಗ್ರಾಮ್ ಗೊತ್ತಾ? ಏನ್ರಿ ಪ್ರೋಗ್ರಾಮ್? ಈ ಲೋಕದ ಪ್ರೋಗ್ರಾಮ್ ಒಂದು ಟಿವಿಯಲ್ಲಿ ಬರ್ತಾ ಇದೆ ಈಗ. ಕಣ್ಣನ್ನ ಇಟ್ಟು ಬಿಗ್ ಬಾಸ್ ನೋಡಿದ್ರ? ಅಂದ್ರೆ ಇದು ಎಲ್ಲಿಂದ ಶುರು ಆಯ್ತು ಗೊತ್ತಾ? ನ್ಯೂಜಿಲ್ಯಾಂಡ್ ಅಲ್ಲಿ ಶುರು ಮಾಡಿದ್ರು. ಯಾರಪ್ಪ ಶುರು ಮಾಡಿದ್ರು ಅಂತ ಕೇಳಿದ್ರೆ, ಈ ದೇವರ ವಾಕ್ಯದಲ್ಲಿ ಇದ್ದಿದ್ದಂತ ವಿಷಯಗಳನ್ನ ಯಾಕೆ ಈ ತರ ಮಾಡಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಈ ಕಣ್ಗಳನ್ನ ಇಡೋಕೆ ಕಾರಣ ಏನಂತ ಕೇಳಿದ್ರೆ ಇದೇ ಕಾರಣ. ಕಣ್ಗಳು ಯಾವ ತರ ಇದೆ ಅಂತ ಕೇಳಿದ್ರೆ ಆತನ ಕ್ಯಾಮ್ರಾ ತರ ಎಲ್ಲವೂ ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ನೋಡ್ರಿ, ಈ ವಿಷಯ ಎಲ್ಲಿಗೆ ಇದೆ ಅಂತ ಕೇಳಿದ್ರೆ ನಮಗೆ ಬಹಳ ಎಚ್ಚರಿಕೆ ಇರಬೇಕು. ನಮಗ್ ಕೂಡ ಇದೇ ತರ ಇಟ್ಟಿದಾರಂತೆ. ವಾಕ್ಯ ಓದನ. ಕೀರ್ತನೆ 139. ಕೀರ್ತನೆ 139 1ರಿಂದ ಓದ್ರಿ ಬ್ರದರ್. ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳ್ಕೊಂಡಿದ್ದಿ. ನಾನು ಕೂತುಕೊಳ್ಳುವುದು ಹೇಳುವುದು ನಿನಗೆ ಗೊತ್ತದೆ. ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತಿ. ನಾನು ನಡೆಯುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತಿ. ನನ್ನ ನಡತೆಯೆಲ್ಲ ನಿನಗೆ ಗೋಚರವಾಗಿದೆ. ಯೆಹೋವನೇ, ನನ್ನ ನಾಲಿಗೆಯ ಮಾತುಗಳಲ್ಲಿ ನೀನು ಅರಿಯದೆ ಇರುವಂತದ್ದು ಒಂದೂ ಇಲ್ಲ. ಸುತ್ತಲೂ ನನ್ನನ್ನು ಆವರಿಸಿ ನಿನ್ನ ಕೈಯನ್ನು ನನ್ನ ಮೇಲೆ ಇಟ್ಟಿದ್ದಿ. ಇಂಥ ಜ್ಞಾನವು ನನಗೆ ಬಹು ಆಶ್ಚರ್ಯವಾಗಿದೆ. ಅದು ಉನ್ನತವಾದದ್ದು, ನನಗೆ ನಿಲುಕುವುದಿಲ್ಲ. ಸಾಕು ನೋಡ್ರ ಸಹೋದರ ಸಹೋದರಿ, ಏನ್ ಹೇಳ್ತಾರೆ? ನನ್ನ ಸುತ್ತಲೂ ನಾನು ನೋಡ್ತಾ ಇದೀಯ. ನಾನು ಮಾತಾಡೋದಕ್ ಮುಂಚೆ ನನ್ನ ನಾಗಲ್ಲಿ ಏನಿದೆ ಅಂತ ಕೂಡ ನೋಡಿದೀಯ. ನನ್ನ ನಡೆಯುವಾಗ, ನುಡಿಯುವಾಗ, ನಾನು ಮಲಗುವಾಗ, ಎದ್ದೊಳುವಾಗ, ಕೂತ್ಕೊಳ್ಳುವಾಗ ನನ್ನ ನೋಡ್ತಾನೇ ಇದೀನಿ ನೀನು ಅಂತ ಹೇಳಿದ್ರೆ, ನಮ್ಮನ್ನ ಸುತ್ತಲೂ ಏನಿದೆ ಸಹೋದರ ಸಹೋದರಿಯರೇ? ಕ್ಯಾಮ್ರಾ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ಕಣ್ಣುಗಳು, ನಮ್ಮ ಆತನ ಕಣ್ಗಳು, ಬೆಂಕಿಯ ಕಣ್ಗಳು ನಮ್ಮನ್ನ ವಾಚ್ ಮಾಡ್ತಾನೆ ಇದೆ, ನಮ್ಮನ್ನ ನೋಡ್ತಾನೆ ಇದೆ.
ನಾವು ಏನ್ ತಿಳ್ಕೊಬಾರ್ದು, ಸಹೋದರರಿಲ್ಲ, ಇಲ್ಲಿ ಯಾರು ಇಲ್ಲ, ನಾನು ಒಬ್ಬನೇ ಇದ್ದೀನಿ ಅಂತ ನಾನು ಏನ್ ಬೇಕಾದ್ರೂ ಮಾಡ್ಬೇಕಂತ ಹೇಳಿದ್ರೆ ಆ ಕಣ್ಣು ನಮ್ಮನ್ನ ನೋಡ್ತವೆ. ಅದೇ ಬೆಂಕಿಯ ಕಣ್ಣು ನೋಡ್ರಿ. ಇವಾಗ ಹೆಂಗೆ ನೋಡ್ತಾ ಇದ್ದೆ ಅಂತ ಕೇಳಿದ್ರೆ, ನಾನು ಕೂತ್ಕೊಳ್ಳುವಾಗ ಎಲ್ಲ, ಅದಕ್ಕೆ ಏನ್ ಹೇಳುದು ಎಬ್ರೆದಲ್ಲಿ ಓದುವಾಗ, ಆತನ ಕಣ್ಣಿಗೆ ಮುಚ್ಚು ಮರೆಯೋದು ಯಾವ್ದಿಲ್ಲ ಅಂತೆ, ಎಲ್ಲನೂ ಇವಾಗ ನೋಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸಹೋದರ ಇದು ಬಹಳ ಮುಖ್ಯವಾಗಿತ್ತು. ಆಮೇಲೆ ನೋಡ್ಬೇಕಾದ್ರೆ ಈ ಕಣ್ಣು ನಮ್ಮನ್ನ ಯಾವಾಗ ಒಂದು ಜ್ಞಾಪಕ ಇಟ್ಕೊಳ್ರಿ, ನಮ್ಮನ್ನ ಯಾವಾಗ ನೋಡ್ಕೊಂಡನೇ ಇದೆ. ತಂದೆಯ ದೇವ್ರು ಮಾತ್ರ ಇಲ್ಲ, ಕ್ರಿಸ್ತನು ನಮ್ಮನ್ನ ವಾಚ್ ಮಾಡ್ತಾ ಇದೆ. ಇದೇ ಆ ಬೆಂಕಿಯ ಕಣ್ಣು ಅಂತ ಹೇಳೋದು. ಯಾಕಪ್ಪ ಈ ಪಾಠ ಅಂತ ಕೇಳಿದ್ರೆ, ಈ 7 ಸಭೆ ಇದೆಯಲ್ಲ, ಈ 7 ಸಭೆಯಲ್ಲಿ ನಡೆದಿದ್ದಂತ ಕಾರ್ಯಗಳು ಒಂದೊಂದು ಕೂಡ ನಾನು ನೋಡಬಲ್ಲನು ಅಂತ ವಾಕ್ಯ ಒಂದೊಂದು ಕೂಡ ಇಲ್ಲಿಗೆ ನಾನು ಹಾಕಿದ್ದೀನಿ. ಏನಪ್ಪ ನೋಡ್ಬಲ್ಲ ನೋಡ್ರಿ. ಇವಾಗ ಒಂದೇ ಒಂದು ವಾಕ್ಯ ಮಾತ್ರ ಓದುವುದು ಮುಗಿಸ್ರಿ. 5ನೇ ಅಧ್ಯಾಯ 6ನೇ ವಾಕ್ಯ ಓದ್ರಿ. 5ನೇ ಅಧ್ಯಾಯ 6ನೇ ವಾಕ್ಯ. ಪ್ರಕಟಣೆ 5:6. ಸಿಂಹಾಸನವು 4 ಜೀವಿಗಳು ಇದ್ದ ಸ್ಥಳಕ್ಕೂ ಹಿರಿಯರು ಇದ್ದ ಸ್ಥಳಕ್ಕೂ ಮಧ್ಯದಲ್ಲಿ ಒಂದು ಕುರಿ ಕೊಯ್ಯಲ್ಪಟ್ಟದ್ದಾಗಿಯೂ ನಿಂತಿರುವುದನ್ನು ಕಂಡೆನು. ಅದಕ್ಕೆ 7 ಕೊಂಬುಗಳು 7 ಕಣ್ಣುಗಳು ಇದ್ದವು. ಅವು ಏನೆಂದರೆ, ಭೂಮಿಯ ಮೇಲೆಲ್ಲ ಕಳುಹಿಸಲ್ಪಟ್ಟಿರುವ ದೇವರ 7 ಆತ್ಮಗಳು. 7 ಆತ್ಮಗಳು ಅಂತೆ. ಆ ಕಣ್ಣುಗಳು ಇತ್ತು. ಆ ಕಣ್ಣುಗಳು ಏನಪ್ಪಾ ಅಂತ ಕೇಳಿದ್ರೆ 7 ಸಭೆ ಮೇಲೆ, ಆತನ ಭೂಮಿಯಲ್ಲಿ ಇದ್ದಿದ್ದಂತ 7 ಸಭೆ ಮೇಲೆ ಇದ್ದಂತ ಕಣ್ಣು. ಅದು ನೋಡು ವಾಕ್ಯಗಳೆಲ್ಲ ಇದೆ. ಏನಂತ ಕೇಳಿದ್ರೆ, ನಾನು ನೋಡಬಲ್ಲೆನು, ನೀನ್ ಏನು ಮಾಡ್ತಾ ಇದೀಯ ಅಂತ ನಾನು ಒಂದೊಂದು ಸಭೆಯಲ್ಲೂ ಕೂಡ ನಾನು ನೋಡಬಲ್ಲನು ಅಂತ ಹೇಳಿ ಮುಗಿಸ್ತಾರೆ. ಹಂಗಿರುವಾಗ ಸಹೋದರ ಸಹೋದರರೇ, ನಾವು ಈ ಪ್ರಕಟಣೆಯಲ್ಲಿ ಇದ್ದಿದ್ದಂತ ಆ ಮನುಷ್ಯ ಕುಮಾರನಾಗಿ ಇದ್ದಿದ್ದಂತ ಒಂದೊಂದು ವಸ್ತ್ರ ನೋಡ್ಬೇಕಾದ್ರೆ, ಅದು ಕ್ರಿಸ್ತನು ಈ ಮಹಿಮೆಯನ್ನ ಹೊಂದಬೇಕಾದ್ರೆ ಸುಮ್ನೆ ಯಾವ್ದೋ ಒಂದು ವಸ್ತ್ರ ಹಾಕೊಂಡಿಲ್ಲ, ಅವೆಲ್ಲ ಜಯ ಹೊಂದಿದನು ಅಂತ ಹೇಳಿ ಆತನು ಈ ಒಂದು ರೀತಿಯಲ್ಲಿ ತೋರಿಸಿದ್ದಾನೆ. ಅದನ್ನ ಬೇಸಿಕ್ ಆಗಿ ಅದನ್ನ ಬರೆಯಕ್ಕೆ ಅದು. ಓಕೆ, ಸರಿ. ಮೊದಲು ಈ ಪ್ರಕಟಣೆಯಲ್ಲಿ ಇದ್ದಿದ್ದಂತ ಬೇಸಿಕ್ ವಿಷಯ ಮಾತ್ರವೇ ನೋಡಿದ್ವಿ. ಮುಂದೆ ಸಹೋದರರು ಬೇರೆ ಬೇರೆ ಪಾಠಗಳು ತೆಗಿಬಹುದು. ಅವಾಗ ಬೇಕಾದ್ರೆ ಅದರಲ್ಲಿ ಇದ್ದಿದ್ದಂತ ವಿಷಯಗಳ ಕೂಡ ತಿಳ್ಕೊಬಹುದು. ಈ ವಾಕ್ಯಗಳನ್ನ ಬಹಳ ತಾಳ್ಮೆಯಿಂದ ಕೇಳಿದಂತ ಸಹೋದರ ಸಹೋದರಿಯರಿಗೆ ಎಲ್ಲರಿಗೂ ನಿಮಗೆ ನಮಸ್ಕಾರ ಹೇಳ್ತೀನಿ. ಈ ಒಂದು ಪಾಠವನ್ನು ತಂದೆಯಾದವರು ಕೊಟ್ಟಿದ್ದಕ್ಕೆ ಕೂಡ ಅವರು ಕೂಡ ಸ್ತೋತ್ರವನ್ನ ಮಾಡಿ ಈ ಪಾಠವನ್ನ ಮುಗಿಸ್ತೀನಿ. ಆಮೇನ್. ಬ್ರದರ್, ನೀವು ಬ್ರದರ್ ಇದು ಏನ್ರಿ ಸಹೋದರ ಸಹೋದರಿಯರೇ, ಈ ಪಾಠ ಮುಗಿಸೋದಕ್ಕೆ ಬ್ರದರ್ ಯಾರು ಇದ್ದಾರೆ? ಯಾರಾದ್ರೂ ಇದ್ರೆ ಪ್ರಾರ್ಥನೆ ಮಾಡ್ರಿ, ಇಲ್ಲ ಅಂದ್ರೆ ಬ್ರದರ್ ನೀವೇ ಮಾಡ್ಬಿಡ್ರಿ ಮತ್ತೆ. ಸಂತೋಷ್ ಬ್ರದರ್ ಹೇಳಿ ಬ್ರದರ್. ಪ್ರಾರ್ಥನೆ ಮಾಡ್ಬಿಡ್ರಿ. ಮಾಡ್ತೇನೆ ಬ್ರದರ್, ಮಾಡ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಿಶುದ್ಧನಾದ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಅಪ್ಪ, ಈ ರಾತ್ರಿ ವೇಳೆಗಾಗಿ ನಿಮ್ಮ ಪಾದದ ಬಳಿಗೆ ಬರ್ತಾ ಇದೀವಿ ತಂದೆಯಾದ ದೇವರೇ. ಅಪ್ಪ, ಇಷ್ಟು ಹೊತ್ತುವರೆಗೂ ಕರ್ತನೆ ಅಪ್ಪ ಸತ್ಯ ವಾಕ್ಯಗಳನ್ನು ಕರ್ತನೆ ಧ್ಯಾನಿಸುವಂತೆ, ಕಳಿಯುವಂತೆ ಅಪ್ಪ ನಿನ್ನ ವಾಕ್ಯದ ರಹಸ್ಯಗಳನ್ನು ಸಹ ತಿಳಿದುಕೊಳ್ಳುವಂತೆ ಕೊಟ್ಟಂತ ಕೃಪೆಗಾಗಿ, ಮಹಾ ಕರುಣೆಗಾಗಿ ಸಹ ಪ್ರಾರ್ಥಿಸ್ತಾ ಇದ್ದೀನಿ ತಂದೆಯಾದ ದೇವರೇ. ಬಂದಿರೋ ಮಕ್ಕಳನ್ನು ಸಹ ಆಶೀರ್ವದಿಸಿ ಅಪ್ಪ, ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಸಹ ನಮ್ಮನ್ನ ನಡೆಸ್ತಿರುವುದಕ್ಕಾಗಿ ಸ್ತೋತ್ರ ಮಾಡ್ತೇನೆ. ಮತ್ತೆ ತಿಳಿಯದ ರಹಸ್ಯಗಳನ್ನು ಸಹ ನಮ್ಗೆ ತಿಳಿಯಪಡಿಸ್ತಿರುವುದಕ್ಕಾಗಿ ಸ್ತೋತ್ರ ಮಾಡ್ತೇನೆ ತಂದೆಯಾದ ದೇವರೇ. ಮುಂದೆ ಬರುವಂತ ದಿನಗಳಲ್ಲಿ ಸಹ ಇಂಥ ಸತ್ಯಗಳನ್ನು ಇನ್ನೂ ಹೆಚ್ಚಾಗಿ ತಿಳಿದು ಕರ್ತನೆ ಅಪ್ಪ, ಚಿಕ್ಕ ಹಿಂಡಿಗಾಗಿ ಅಪ್ಪ, ನಿಮ್ಮ ಒಂದು ಇಟ್ಟಿರುವ ಮನುಷ್ಯನಿಗಾಗಿ ಇಟ್ಟಿರುವ ಯೋಜನೆಗಾಗಿ ನಾವು ಸಿದ್ಧರಾಗುವಂತೆ ಅಪ್ಪ, ನಿಮ್ಮ ಕೃಪೆಯಿಂದ ಮತ್ತೆ ಸತ್ಯದಿಂದಲೂ ಸಹ ನಮ್ಮನ್ನ ನಡೆಸಿ ನಮ್ಮನ್ನ ಆಶೀರ್ವದಿಸಿ ಅಂತ ಕೇಳ್ಕೊತಿದ್ದೀನಿ. ಅಷ್ಟು ಮಾತ್ರ ಅಲ್ಲದೆ ಬ್ರದರ್ ನಡೆಸ್ಕೊಟ್ಟ ಒಂದು ಪಾಠ ತುಂಬಾ ಅರ್ಥಪೂರ್ಣವಾಗಿ ಚೆನ್ನಾಗಿ ಅರ್ಥ ಆಯ್ತು ದೇವರೇ. ಅದೇ ರೀತಿ ಕರ್ತನೆ ಈ ಬ್ರದರ್ ಅನ್ನು ಸಹ ಆಶೀರ್ವದಿಸಿ ಇನ್ನೂ ಹೆಚ್ಚಾಗಿ ದೇವರಾತ್ಮನಿಂದ ಪರಿಶುದ್ಧಾತ್ಮನಿಂದ ಸಹ ನಡೆಸಲ್ಪಡಲಿ ಅಂತ ಸಹ ಪ್ರಾರ್ಥಿಸ್ತಾ ಇದ್ದೀನಿ ಅಪ್ಪ. ಈ ಚಿಕ್ಕ ಪ್ರಾರ್ಥನೆಯನ್ನು ಸಹ ನಮ್ಮ ರಕ್ಷಕನ ಒಡೆಯನೂ ಆಗಿರುವ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದುತ್ತೇನೆ, ನನ್ನ ಪ್ರೀತಿಯ ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೇನ್. ಆಮೇನ್. ಥ್ಯಾಂಕ್ ಯು ರೀ ಎಲ್ಲರಿಗೆ. ಥ್ಯಾಂಕ್ಸ್ ಬ್ರದರ್. ಎಲ್ಲ ಸಹೋದರ ಸಹೋದರಿಗೆ ಗುಡ್ ನೈಟ್ ಬ್ರದರ್ ಸಿಸ್ಟರ್. ನಮಸ್ತೆ ಬ್ರದರ್. ನಮಸ್ತೆ. ಥ್ಯಾಂಕ್ ಯು ಬ್ರದರ್. ಎಲ್ಲ ಬ್ರದರ್ ಸಿಸ್ಟರ್ ನಮಸ್ತೆ. ಬಾಯ್ ಬ್ರದರ್. ಬಾಯ್ ಸಿಸ್ಟರ್. ಗುಡ್ ನೈಟ್. ಬಾಯ್ ಬ್ರದರ್. ಥ್ಯಾಂಕ್ ಯು ಬ್ರದರ್. ಎಲ್ಲ ಬ್ರದರ್ಸ್ ನಮಸ್ತೆ. ನೈಟ್. ಎಲ್ಲ ಬ್ರದರ್ ಅಂಡ್ ಸಿಸ್ಟರ್ಸ್ ನಮಸ್ತೆ. ನಮಸ್ತೆ. ನಮಸ್ಕಾರ ಎಲ್ಲರಿಗೂ. ನಮಸ್ತೆ ಎಲ್ಲಾರ್ಗು. ನಮಸ್ತೆ ಎಲ್ಲ ಬ್ರದರ್ ಸಿಸ್ಟರ್ಸ್ಗೆಲ್ಲ ಗುಡ್ ನೈಟ್, ಶುಭರಾತ್ರಿ.
ಬ್ರದರ್ ಸಿಸ್ಟರ್ಸ್ಗೂ ನಮಸ್ತೆ, ಗುಡ್ ನೈಟ್.